ನೋಡಿ ಇದು ರತ್ನಮ್ನವ್ರದ್ದು ರಿಪೋರ್ಟ್ ಏನ್ ಹೇಳ್ತಿದೆ ಅಂದ್ರೆ ಅವ್ರಿಗೆ ಆಲ್ರೆಡಿ ಶುಗರ್ ಇದೆ, ಬಿ ಪಿ ಇದೆ, ಬಿ ಪಿ 90 150 ಇದೆ, ಡಯಾಸ್ಟಾಲಿಕ್ ಸಿಸ್ಟಾಲಿಕ್ 90 150 ಇದೆ. ಸೊ ಅದ್ರ ಜೊತೆಗೆ ಬಾಡಿ ಮಾಸ್ ಇದೆ, ಅವ್ರದ್ದು 65 kg, ಅವರ ಹೈಟು, ಅವರ ವೆಯ್ಟು, ಅವರ ಏಜ್ಗೆ 65 kg ಕ್ರಾಸ್ ಆಗಬಾರ್ದು, 90 kg ಇದ್ದಾರೆ. ಮತ್ತೆ ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ, ಒಬೆಸಿಟಿ ಇದೆ, ತುಂಬಾ ಫ್ಯಾಟ್ ಇದೆ. ಸೊ ಮತ್ತೆ ಬಾಡಿ ಮಾಸ್ ಜಾಸ್ತಿ ಇದೆ, ಬೋನ್ ಡೆನ್ಸಿಟಿ ಕಡಿಮೆ ಇದೆ, ಬರೀ 2.5 kg ಬೋನ್ ಡೆನ್ಸಿಟಿ ಇದೆ. ಅದನ್ನ ನಾನು ಹೇಳ್ತಿಲ್ಲ, ನೆನೆ ಅವರು ಎಲ್ಲ ಕಡೆ ಅದು ಟೆಸ್ಟ್ ಮಾಡಿಸ್ಕೊಂಡು ಬಂದಿರೋದು ಆ ರಿಪೋರ್ಟ್ ಹೇಳ್ತಾ ಇದೆ. ಸೊ ಹಾಗಾಗಿ ಅವ್ರಿಗೆ ಈಗ ಬಿ ಪಿ, ಶುಗರು, ಒಬೆಸಿಟಿ, ಮತ್ತೆ ಅವರ ಲೈಫ್ನಲ್ಲಿ ಅವ್ರಿಗೆ ಇವಾಗ ನಾನು ಕೊಡ್ತಾರೆ ಮೆಡಿಸಿನ್ಸ್. ಸೊ ಇವಾಗ ಅವ್ರಿಗೆ ಅದು ಬರಬಾರ್ದು ಅಂದರೆ, ಸೊ ಇವ್ರು ಈಗೇನೆ ನೆಗ್ಲೆಕ್ಟ್ ಮಾಡ್ತಾ ಹೋದ್ರೆ, ನಾನು ಮೀಟಿಂಗ್ ಹೋಗ್ತೀನಿ, ನಾನು ಸಮಾಜಕ್ಕೆ ಹೋಗ್ತೀನಿ, ನನ್ನ ಫ್ರೆಂಡ್ಗಳು ಜಾಸ್ತಿ ಅವರೇ, ನಾನು ಸುತ್ಕೊಂಡು ಹೋಗ್ತೀನಿ, ನಾನು ಪಾರ್ಟಿ ಫಂಕ್ಷನ್ನು, ಮದುವೆ, ಮುಂಜಿ ತಿಥಿ, ಗೃಹ ಪ್ರವೇಶ ಮಾಡಿಕೊಂಡು ಸೊ ಬರೀ ಆಯಿಲಿ ಫುಡ್ಡು, ಅನ್ಹೆಲ್ತಿ ಫುಡ್ಡು, ಸ್ವೀಟು, ಸ್ಟ್ರೀಟ್ ಫುಡ್ಡು, ಹೋಟೆಲ್ ಫುಡ್ಡು ತಿನ್ಕೊಂಡು ನಾನು ಇರ್ತೀನಿ ಅಂದರೆ, ಸೊ ಅದು ಬಾಡಿ, ಅದು ಹ್ಯೂಮನ್ ಬಾಡಿ. ಕಬ್ಬಿಣ, ಸ್ಟೀಲು, ಮೆಟಲ್ಸ್ ಕೂಡ ಹಾಳಾಗೋಗ್ತವೆ, ಏನು ಮಾಡಬಾರ್ದು ಅದನ್ನು ಮಾಡಿದ್ರೆ. ಹಾಗೆ ಅದಕ್ಕೆ ಒಂದು ಲಿಮಿಟ್ ಅಂತ ಇರ್ತದೆ, ಲೀವರ್ಗಾಗಲಿ, ಕಿಡ್ನಿಗಾಗಲಿ, ಹಾರ್ಟ್ಗಾಗಲಿ, ಲಂಗ್ಸ್ಗಾಗಲಿ, ಪ್ಯಾಂಕ್ರಿಯಾಸ್ಗಾಗಲಿ ಒಂದು ಲಿಮಿಟ್ ಅಂತ ಇರ್ತದೆ. ಆ ಲಿಮಿಟ್ ತನಕನೂ ತಡ್ಕೊಂತವು. ಲಿಮಿಟ್ ಕ್ರಾಸ್ ಆಯ್ತು ಅಂದ್ರೆ ಯಾವ ಸೆಕೆಂಡಲ್ಲಿ ಏನು ಬೇಕಾದರೂ ಹಾಕ್ಬೋದು. ಇವ್ರಿಗೆ ಈಗ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರೋದ್ರಿಂದ ಮತ್ತೆ ಇನ್ಫ್ಯೂರ್ ಬ್ಲಡ್ ಇದೆ ಅಂತ ರಿಪೋರ್ಟ್ ಹೇಳ್ತಿದೆ. ಅಂದ್ರೆ ರಕ್ತ ಎಲ್ಲ ಕೆಟ್ಟೋಗಿದೆ ಅಂತೇಳಿ. ರಕ್ತ ಯಾವಾಗ ತಿಕ್ ಆಯ್ತು, ಬ್ಲಡ್ ಯಾವಾಗ ತಿಕ್ ಆಯ್ತು, ಸೊ ನಮ್ಮ ಬ್ರೈನ್ ಕಡೆ ಹೋಗುವಂತಹ ವೇನ್ಸ್ ಅಲ್ಲಿ ಬ್ಲಡ್ ಎಲ್ಲಾದ್ರೂ ಕ್ಲಾಟ್ ಆಯ್ತು ಅಂದ್ರೆ, ಅಥವಾ ಬ್ರೈನ್ ಅಲ್ಲಿ ಏನಾದ್ರು ಕ್ಲಾಟ್ ಆಗಿ ಅದೇನಾದ್ರು ಓಪನ್ ಅಪ್ ಆಯ್ತಂದ್ರೆ, ಸೊ 6 ಟೈಪ್ ಆಫ್ ಸ್ಟ್ರೋಕ್ ಇದೆ. ಲಕ್ವ, ಯಾವ ಲಕ್ವ ಬೇಕಾದ್ರೂ ಹೊಡಿಬಹುದು. ನಾನು ಅವ್ರಿಗೆ ಎದುರಿಸ್ತಾ ಇಲ್ಲ, ಅವ್ರ ರಿಪೋರ್ಟ್ ನೋಡಿ ಹೇಳ್ತಾ ಇದ್ದೀನಿ. ನಾನು ಅವ್ರಿಗೆ ಎದುರಿಸೋದಕ್ಕೆ ನಾನು ಯಾರಿಗೂ ಆ ಥರ ಹೇಳೋದಿಲ್ಲ. ಇರುದ ಸೊ ಸತ್ಯ ಏನಿದೆ ಅದನ್ನ ಹೇಳ್ತೀನಿ. ಬಟ್ ಅವ್ರು ತಗೊಳ್ಳೋದು, ಬಿಡೋದು, ಫಾಲೋ ಮಾಡೋದು ಅವರು ಬಿಟ್ಟಿದ್ದು. ಓಕೆನಾ? ಸೊ ಇನ್ನು ಹಾರ್ಟ್ ಏನಾದರೂ ಬ್ಲಾಕೇಜಸ್ ಆಯ್ತು ಅಂದರೆ ಹಾರ್ಟ್ ಅಟ್ಯಾಕ್ ಆಗ್ಬೋದು. ಅಟ್ ಎ ಟೈಮ್ 4 ಹೋಲ್ ಬ್ಲ್ಯಾಕ್ ಆಯ್ತು ಅಂದರೆ ಕಾರ್ಡಿಯಕ್ ಅರೆಸ್ಟ್ ಆಗ್ಬೋದು. ಸೊ ಮತ್ತೆ ನಿಮಗೆ ಶುಗರ್ ಜಾಸ್ತಿ ಆದರೆ ಸೊ ಡಯಾಲಿಸಿಸ್ ಹೋಗ್ಬೇಕಾಗ್ತದೆ. 2 ಕಿಡ್ನಿಗಳ ಫಂಕ್ಷನ್ಸ್ ಸ್ಟಾಪ್ ಆಗ್ತದೆ 1 by 1. ಡಯಾಲಿಸಿಸ್ ಹೋಗ್ಬೇಕಾಗ್ತದೆ. ಡಯಾಲಿಸಿಸ್ ಹೋದರೂ 1 ವರ್ಷ 2 ವರ್ಷದ ಮೇಲೆ ಯಾರೂ ಬದುಕೋದಿಲ್ಲ. ಮತ್ತೆ ಡಯಾಬಿಟಿಸ್ ಜಾಸ್ತಿ ಆಗಿ ನರ್ವಸ್ ಸಿಸ್ಟಮ್ಸು ನ್ಯೂರೋಪತಿ ಬರ್ತದೆ. ಸೊ ನರಗಳ ವೀಕ್ನೆಸ್ ಬರ್ತದೆ, ಕುಂತ್ಕೊಂಡು ನಿಂತ್ಕೊಳ್ಳೋಕ್ಕಾಗಲ್ಲ, ನಿಂತ್ಕೊಂಡು ಕುಂತ್ಕೊಳ್ಳೋಕ್ಕಾಗಲ್ಲ, ವಾಕ್ ಮಾಡೋದು ಸುಸ್ತಾಗ್ತದೆ, ಮತ್ತೆ ತುಸುರು ಬರ್ತದೆ. ನಿಮ್ಗೆ ಅದೆಲ್ಲ ಪ್ರಾಬ್ಲಮ್ ಆಗ್ತಿದೆಯಾ? ಆಗ್ತಾ ಇದೆ. ಸುಸ್ತಾಗ್ತದೆ. ಆಮೇಲೆ ಈ ಬಾಡಿ ವೆಯ್ಟ್ಗೆ ಈ ಮಂಡಿ ಚಿಕ್ಕಗಳು ಸೌದೋಗ್ತವೆ, ಮಂಡಿ ಜಾಯಿಂಟ್ಗಳು ಸೌದೋಗ್ತವೆ, ಚಪಾಕ ಕುತ್ಕೊಳ್ಳೋಕ್ಕಾಗೋದಿಲ್ಲ, ಜಾಸ್ತಿ ವಾಕ್ ಮಾಡೋಕ್ಕಾಗಲ್ಲ, ಮೆಟ್ಲತ್ತಕ್ಕಾಗೋದಿಲ್ಲ, ಮಂಡಿ ನೋವು ಬರ್ತದೆ. ಸೊ ಇದಕ್ಕೆಲ್ಲ ನಿಮಗೆ ಒಂದು ಮಂಡಿನ ನೀರು ರೀಪ್ಲೇಸ್ಮೆಂಟ್ ಮಾಡಬೇಕು ಅಂದರೆ 3.5 ಲಕ್ಷದಿಂದ 4 ಲಕ್ಷ ರೂಪಾಯಿ ಬೇಕು. ನಿಮ್ಗೆ ಒಳ್ಳೆ ಇಂಪ್ಲಾಂಟ್ ಆಗ್ತಿದೆ ಅಂದರೆ 3.5 4 ಲಕ್ಷ ಬೇಕು. ಇನ್ನು ಕಿಡ್ನಿ ಡ್ಯಾಮೇಜ್ ಆಗ್ತಿದೆ, ಫ್ಯಾಟಿ ಲಿವರ್ ಆಗ್ತಿದೆ, ಅಥವಾ ಗಾಲ್ ಬ್ಲಾಡರ್ ಸ್ಟೋನ್ ಆಗ್ತಿದೆ ಅಂದರೆ, ಸೊ ಗಾಲ್ ಬ್ಲಾಡರ್ ಸ್ಟೋನ್ ಬೇಕು ಅಂದರೆ ಗಾಲ್ ಬ್ಲಾಡರ್ನ ರಿಮೂವ್ ಮಾಡಬೇಕು. ಆಯ್ತಾ? ಇನ್ನು ಫ್ಯಾಟಿ ಲಿವರ್ ಅಂದರೆ ನೀವು ಮ್ಯಾಕ್ಸಿಮಮ್ 1 year ನೀವು ಮೆಡಿಸಿನ್ಸ್ ತಗೋಬೇಕಾಗ್ತದೆ ಫ್ಯಾಟಿ ಲಿವರ್ಗೆ. ಅಂದ್ರೆ ನೀವು ಸ್ವಲ್ಪ ಡಯಟ್ ಅನ್ನು ಫಾಲೋ ಮಾಡ್ಬೇಕು. ನಾನು ಏನು ಹೇಳೋದೆ, ನಮ್ಮ ಆಯುರ್ವೇದದಲ್ಲಿ ಪ್ರತಿಯೊಂದಕ್ಕೂ ಡಯಟ್ ಅಂದ್ರೆ ಏನಂತ ಅನ್ಕೊಂಡಿದ್ದೀರಿ? ನಮ್ಮ ದೇಹಕ್ಕೆ ಯಾವುದು ಹೋಗುದಿಲ್ವೋ ಅದನ್ನ ತಿಂದ್ರೆ ನಮಗೆ ಜಾಸ್ತಿ ಅನಾರೋಗ್ಯ ಬರ್ತದೋ, ನಮಗೆ ಸಾವು ಬೇಗ ಬರ್ತದೋ, ನಮಗೆ ರೋಗ ಜಾಸ್ತಿ ಬರ್ತದೆ ಅಂತ ಅರ್ಥ. ಅಂತ ಆಹಾರಗಳನ್ನ ತಿನ್ಬೇಡಿ. ಇದನ್ನ ಡಯಟ್ ಅಂತ ಹೇಳೋದು. ಪಥ್ಯ ಅಂದ್ರೆ ನಾವು ಕೊಡೋ ಮೆಡಿಸಿನ್ಸು ನಿಮ್ಗೆ ಏನು ಇವಾಗ ನಿಮ್ದು ಸಿಂಪ್ಟಮ್ಸು, ನಿಮ್ಮ ರಿಪೋರ್ಟ್ ಇದೆ, ಈ ರಿಪೋರ್ಟ್ ನೋಡ್ಕೊಂಡು ನಾವು ನಿಮ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ. ಸೊ ಅದಕ್ಕೆ ನೀವು ತದ್ವಿರುದ್ಧವಾದ ಆಹಾರಗಳನ್ನ ಯಾವುದೇ ಕಾರಣಕ್ಕೂ ತಿನ್ಬಾರ್ದು. ನಾವೇನೇನು ತಿನ್ಬೇಡಿ ಅಂತ ಹೇಳಿರ್ತೀವೋ ಆ ಆಹಾರಗಳನ್ನ ತಿನ್ಬಾರ್ದು. ಸೊ ಹೀಗೆ ಇವ್ರಿಗೆ 90 kg ಇದ್ದಾರೆ, ತುಂಬಾ ಫ್ಯಾಟ್ ಇದೆ, ಬ್ಯಾಡ್ ಕೊಲೆಸ್ಟ್ರಾಲ್ ಇದೆ. ಅದಕ್ಕೆ ಅವ್ರ ಫ್ಯಾಟ್ ಅವ್ರ ವೆಯ್ಟ್ ರೆಡ್ಯೂಸ್ ಮಾಡಬೇಕು, ತೂಕ ಕಡಿಮೆ ಮಾಡಬೇಕು ಅಂದ್ರೆ ಇದು ಮಂಡಿ, ಮತ್ತೆ ಈ ಮುಡಿ ನೋವುಗಳು, ಈ ಪೇನು ಇದು ಬರ್ತದೆ. ಮತ್ತೆ ಬೋನ್ ಡೆನ್ಸಿಟಿ ಕಡಿಮೆ ಇದೆ ಅವ್ರಿಗೆ, ಅಂದ್ರೆ ಮೂಳೆ ಸ್ಟ್ರಾಂಗ್ ಇಲ್ಲ, ತುಂಬಾ ವೀಕ್ ಇದೆ. ಸೊ ಮಸಲ್ಸ್ ಜಾಸ್ತಿ ಇದೆ, ಮಸಲ್ಸು ಮತ್ತೆ ಫ್ಯಾಟ್ ಜಾಸ್ತಿ ಇದೆ. ಇನ್ನು ಫ್ಯಾಟಿ ಲಿವರ್ಗೆ ಆ ಥರ ಪ್ರಾಬ್ಲಮ್ಸ್.
ಇನ್ನು ಇವರು ಏನಿವಾಗ ಡಯಾಬಿಟಿಕ್ ಇವರು ಇಂಗ್ಲಿಷ್ ಮೆಡಿಸಿನ್ಸ್ ತಗೋತಾ ಇದ್ದಾರೋ ಅದನ್ನ ತಗೊಂಡ್ರೆ ಒಂದು 5 ರಿಂದ 6 ವರ್ಷದಲ್ಲಿ ಸೊ ನಿಮ್ಗೆ ಇಲ್ಲೇ ಒಬ್ರು ನಮ್ಗೆ ಗೊತ್ತಿರೋರು ಒಬ್ರು ಇದ್ದಾರೆ, ಇಲ್ಲ ನಂಜಪ್ಪಣ ಅಂತೀರಿ, ನಿಮ್ಗೆ ಇಲ್ಲೆಲ್ಲ ಟೆಂಟ್ ಹೌಸ್ ಹಾಕ್ತಾರೆ, ನಮ್ಮ ಏರಿಯಾಕ್ಕಿಲ್ಲವ ಸಿದ್ಧಲಿಂಗೇಶ್ವರ ಟೆಂಟ್ ಹೌಸ್, ಯಾವಾಗಲೂ ಸಫಾರಿ ಡ್ರೆಸ್ ಹಾಕಿದ್ರೆ ನೀವು ನೋಡಿರ್ಬೋದು. ಇಲ್ಲಿ ಕೆಳಗಡೆ ಅವ್ರು ಚೌಟ್ರಿ ಇದೆ, ಓಕೆ. ಅವ್ರು ಇವಾಗ 1000 ಕೋಟಿ ಇದೆ, 2 ಕಣ್ಣು ಇಲ್ಲ, ಇಲ್ಲಿ ಪಕ್ಕದಲ್ಲೇ ಮನೆ 4 ಫ್ಲೋರ್ ಬಿಲ್ಡಿಂಗ್ ಇದೆ, ಆ ಥರದ್ದು ಬೇಕಾದಷ್ಟಿದೆ, ಅವ್ರಿಗೆ ಲಕ್ಷಾಂತರ ರೂಪಾಯಿದು ಪ್ರಾಪರ್ಟಿ ಇದೆ, ಕಣ್ಣುಗಳೇ ಹೊಂಟೋಗ್ಬಿಟ್ಟವೆ. ಹಾಗಾಗಿ ಕಣ್ಣು ಬೇಕಾದ್ರೂ ಹೋಗ್ಬೋದು, ನರಗಳ ವೀಕ್ನೆಸ್ ಆಗ್ಬೋದು. ಸೊ ಕಿಡ್ನಿ 100% ಕಿಡ್ನಿ ಹೋಗ್ತದೆ. ಇವಾಗ ಇವರು ಮೆಡಿಸಿನ್ಸ್ ತಗೋತಿದ್ದಾರೆ. ಆಮೇಲೆ ಶುಗರ್ ಜಾಸ್ತಿ ಆದಾಗ, ಯಾಕೆಂದ್ರೆ ಇವ್ರಿಗೆ ಲಿಮಿಟ್ ಇಲ್ಲ, ನಾನು ನೋಡಿದ್ದೀನಿ ಮಂಜುಳಮ್ಮ ಇವರೆಲ್ಲ ಏನು ಕಣ್ಣಿಗೆ ಕಾಣಿಸ್ತೋ ಅದೆಲ್ಲ ತಿನ್ಬೇಕು, ಟೇಸ್ಟ್ ಮಾಡ್ಬೇಕು. ಇಲ್ಲ ಸರ್, ನಾನು ಆ ತರ ಏನ್ ತಿನ್ನಲ್ಲ. ನೀವು ಆ ತರ ಮಾಡ್ಲಿಲ್ಲ ಅಂದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಈ ತರ ಎಷ್ಟು ಅನ್ಹೆಲ್ತಿ ಹಾಕ್ತಿರ್ಲಿಲ್ಲ, ಹೆಲ್ತಿ ಆಗಿರ್ತೀವಿ. ಯಾವುದು ತಿನ್ನಲ್ಲ ಸರ್. ಓಕೆ, ಟೈಮ್ ಆಯ್ತು. ಸೊ ಅದನ್ನ ಮಾಡ್ತಾ ಬಂತು ಅಂದ್ರೆ ಅವಳು ತಿಂತಾಳೆ, ಇವರು ಸಿಕ್ಕ ಕೂಲ್ ಡ್ರಿಂಕ್ಸು ಅಥವಾ ಹೋಟೆಲ್ ಎಣ್ಣೆದು ಅಥವಾ ಸ್ವೀಟು ಮತ್ತೆ ದಿನಕ್ಕೊಂದು 5-6 ಸರಿ ಕಾಫಿ ಟೀ ಈ ತರ ಎಲ್ಲ ಮಾಡ್ತು ಅಂದ್ರೆ, ಯಾಕಂದ್ರೆ ಇವ್ರದ್ದು ಏನು ಇದಿಲ್ಲ, ಫಿಸಿಕಲ್ ವರ್ಕ್ ಏನಿಲ್ಲ. ಫಿಸಿಕಲ್ ವರ್ಕ್ ಇದ್ರೆ ನೀವ್ ಏನು ಊಟ ಮಾಡ್ತಿರೋ ಅದನ್ನ ಕ್ಯಾಲೋರಿ ಬರ್ನ್ ಮಾಡ್ತಿದೆ. ಫಿಸಿಕಲ್ ವರ್ಕೇ ಇಲ್ಲ. ಇವಾಗ ಬೆಳಗ್ಗೆ 3:30 ಇಂದ ರಾತ್ರಿ 11 o'clock ತನಕ ನಾವು ಫಿಸಿಕಲ್ ವರ್ಕ್ ಮಾಡ್ತೀವಿ. ಬೆಳಗ್ಗೆ 3:30 ರಾತ್ರಿ 11 ಗಂಟೆ ತನಕ ಮಾರ್ನಿಂಗ್ ಟು ಈವ್ನಿಂಗ್ ತನಕ ಪೇಷಂಟ್ಗಳು ನೋಡೋದಿರ್ತದೆ. BMS ವುಮೆನ್ಸ್ ಕಾಲೇಜ್ ಯೋಗ ಕ್ಲಾಸ್ ಇರ್ತದೆ, ಇನ್ನೊಂದೆರಡು ಸ್ಕೂಲ್ ಕಾಲೇಜ್ಗಳಲ್ಲಿ ಯೋಗ ಕ್ಲಾಸಸ್ಗಳು ಇರ್ತದೆ. ಪೇಷಂಟ್ಗಳನ್ನ ನೋಡ್ತಿರ್ತೀನಿ, ಪಂಚಕರ್ಮ ಮಾಡ್ತಿರ್ತೀನಿ, ಫಿಸಿಯೋಥೆರಪಿ ಮಾಡ್ತಿರ್ತೀನಿ, ಅಕ್ಯುಪಂಚರ್ ಮಾಡ್ತಿರ್ತೀನಿ, ಅಕ್ಯುಪ್ರೆಷರ್ ಮಾಡ್ತಿರ್ತೀನಿ. ಹಾಗಾಗಿ ನಾನು ಯಾವಾಗಲೂ ಬಿಸಿ ಇರ್ತೀನಿ. ನಾವೇನ್ ತಿಂದ್ರು ಕೂಡ ಕ್ಯಾಲೋರಿ ಬರ್ನ್ ಆಗ್ತದೆ, ಕಾಯಿಲೆಗಳು ಬರೋದಿಲ್ಲ. ಇವ್ರೊಳಗೆ ಕ್ಯಾಲೋರಿ ಬರ್ನ್ ಮಾಡೋದಕ್ಕೆ ಬೇರೆ ಏನೋ ಕೆಲಸಗಳು ಇರೋದಿಲ್ಲ. ಇವಾಗ ಏನೋ ಅವ್ರೇನೋ ಒಂದು ಬಿಸಿನೆಸ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಕುಂತ್ಕೊಂಡಿರ್ತಾರೆ. ಸೊ ತಿಂದಿದ್ದು ಏನಾಗ್ತದೆ, ಅದು ಡೈಜೆಷನ್ ಆಗೋದಿಲ್ಲ, ಹಾಮವಾತ ಆಗ್ತದೆ. ಹಾಮವಾತ ಆಗಿ ಹಾಮ ಜಾಸ್ತಿ ಆಗಿ ಫ್ಯಾಟ್ ಕಲೆಕ್ಟ್ ಆಗ್ತದೆ. ಫ್ಯಾಟ್ ಯಾವಾಗ ಕಲೆಕ್ಟ್ ಆಗ್ತದೆ, ಸೊ ನಿಮ್ಗೆ ಪ್ಯೂರ್ ಬ್ಲಡ್ ಎಲ್ಲ ಇನ್ಪ್ಯೂರ್ ಬ್ಲಡ್ ಆಗ್ತದೆ, ರಕ್ತ ಎಲ್ಲ ಕೆಟ್ಟೋಗ್ತದೆ, ಫ್ಯಾಟ್ ಜಾಸ್ತಿ ಆಗ್ತದೆ, ಫ್ಯಾಟಿ ಲಿವರ್. ಇನ್ನು ಕಿಡ್ನಿಗೆ ಇವರು ಇವಾಗ ಡಯಾಬಿಟಿಕ್ ಮತ್ತೆ BP ತಗೋತಾ ಇರೋದ್ರಿಂದ, ಸೊ ಅದರಿಂದನೂ ಕೂಡ ಒಂದು ಟ್ಯಾಬ್ಲೆಟ್ ಹೇಳ್ತಾರೆ ನಿಮಗೆ. ಒಂದು ಅವ್ರ BP ಟ್ಯಾಬ್ಲೆಟ್ ಅಲ್ಲಿ ನೀವೇ ಈಗ ಅವ್ರದ್ದು ಮನೆಗೆ ಹೋಗಿ, ಇವಾಗ ನಾನು ಹೇಳಿದ ನಿಮಗೆ ಗ್ಲೈಕೋಮೆಟ್ 500 ಅಂತೇಳಿ, ಅದ್ರದ್ದು ಸೈಡ್ ಎಫೆಕ್ಟ್ ನಿಮ್ಮ ಗೂಗಲ್ ಸರ್ಚ್ ಮಾಡಿ. ನಿಮ್ಮ ಗೂಗಲ್ ಅಲ್ಲೇ ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಹೇಳಿರುವಂತಹದ್ದು. ಅದು ಯಾರು ಮೆಡಿಸಿನ್ಸ್ ಮಾಡ್ತಾರೆ, ಮೆಡಿಸಿನ್ಸ್ ಕಂಪನಿಯವರು ಹೇಳಿರೋದು, ಸೈಂಟಿಸ್ಟ್ಗಳು ಹೇಳಿರೋದು, ನಾನು ಹೇಳ್ತಿರೋದಲ್ಲ. ನೀವು ಯಾವುದೇ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡ್ರು 100% ಸೈಡ್ ಎಫೆಕ್ಟ್ ಇದ್ದೇ ಇರ್ತದೆ. ಈ ನಮ್ಮ ಜನರಿಗೆ, ನಮ್ಮ ಇಂಡಿಯನ್ ಮೆಂಟಾಲಿಟಿ ಏನಂದ್ರೆ, ಬೇಗ ತಗೊಂಡ ತಕ್ಷಣ ಏನಾದ್ರು ರಿಲೀಫ್ ಆಗ್ಬಿಡ್ಬೇಕು, ಕ್ಯೂರ್ ಆಗ್ಬಿಡ್ತದೆ ಅನ್ನುವಂತಹ ಭ್ರಮೆನಲ್ಲಿದ್ದಾರೆ. ಬಟ್ ಅದು ಎಷ್ಟು ಪಾಯ್ಸನ್ನು ನಮ್ಮ ದೇಹಕ್ಕೆ ಸ್ಟಾರ್ಟ್, ನಮ್ಮ ಆಯಸ್ಸು ಆರೋಗ್ಯನ ಅದೆಷ್ಟು ಕಡಿಮೆ ಮಾಡ್ತೀನಿ ಅಂತೇಳಿ ನಾಲೆಡ್ಜೇ ಇಲ್ಲ, ಹೇಳಿದ್ದನ್ನ ತಲೆಗೆ ಹಾಕೊಳ್ಳೋದು ಇಲ್ಲ. ಇವ್ರೊಬ್ಬರನ್ನ ಹೇಳ್ತಿಲ್ಲ ನಾನು, ಜನರಲ್ ಆಗಿ ಎಲ್ಲರೂ ಅದನ್ನೇ ಮಾಡ್ತಿರೋದು. ನಮ್ಮ ಫ್ಯಾಮಿಲಿನಲ್ಲೇ ನನ್ನ ಮಾತಾ ಕೇಳಿದವರು, ನಮ್ಮ ತಾಯಿ ಇದೇ ತರ ತೀರೋಗ್ಬಿಟ್ರು, ಆಯ್ತಾ. ಸೊ ನಮ್ಮ ಅಕ್ಕ ಅವರು ನನ್ನ ಸಿಸ್ಟರು ಎಷ್ಟು ಚೆನ್ನಾಗಿದ್ರು, ಅವ್ರು ಹೋಗ್ಬಿಟ್ರು ಇದೇ ತರ ಮೆಡಿಸಿನ್ಸ್ ತಕೊಂಡು ಬೇರೆ ಕಡೆ ಎಲ್ಲ ಸರ್ಜರಿ ಮಾಡಿಸ್ಕೊಂಡು ಆಯ್ತು. ಸೊ ಮತ್ತೆ ಇವಾಗ ನಮ್ಮ ಬ್ರದರ್ ಒಬ್ಬ ಅಸ್ತಮದಿಂದ, ಈಗಿನ ನಮ್ಮ ಫ್ಯಾಮಿಲಿನಲ್ಲೇ ಕೆಲವರೆಲ್ಲ ಹೇಳೋದು ಮಾತು ಕೇಳೋದಿಲ್ಲ. ತುಂಬಾ ಜನ ನಾನು ಹೇಳಿದ್ದನ್ನ ಕರೆಕ್ಟಾಗಿ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಾರೆ. ಇನ್ನು ಕೆಲವರು ಏನ್ ಮಾಡ್ತಾರೆ ಅಂದ್ರೆ ಇಗ್ನೋರ್ ಮಾಡ್ತಾರೆ. ಅಯ್ಯೋ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡ್ರೆ ಆಯ್ತು, ಆಯುರ್ವೇದದ ರೇಟ್ ಜಾಸ್ತಿ, ಆಮೇಲೆ ಲಾಂಗ್ ಪ್ರೋಸೆಸ್ ಅಂತೆ, 3 ತಿಂಗಳು ತಗೋಬೇಕಂತೆ, 6 ತಿಂಗಳು ತಗೋಬೇಕಂತೆ, ಅದು ತಗೊಂಡ್ರು ಪರವಾಗಿಲ್ಲ, ನಾವು ಮಾಂಸ ತಿನ್ಬಾರ್ದಂತೆ, ಎಣ್ಣೆ ತಿನ್ಬಾರ್ದಂತೆ, ಬಜ್ಜಿ ತಿನ್ಬಾರ್ದಂತೆ, ಬೋಂಡಾ ತಿನ್ಬಾರ್ದಂತೆ, ಮೈದಾ ತಿನ್ಬಾರ್ದಂತೆ, ಚಪಾತಿ ತಿನ್ಬಾರ್ದಂತೆ, ಕಾಫಿ ಟೀ ಕುಡಿಬಾರ್ದಂತೆ, ಸುಮ್ಮನೆ ಇವೆಲ್ಲ ತಿಂದೆ ಮತ್ತೆ ಹಾಕೋದೋಗ್ಬೇಕು ಮನ್ಸ. ಈ ತರ ಮೈಂಡ್ ಸೆಟ್ ಜನರಿಗೆ. ನಾವು ಬದುಕೋದಕ್ಕೋಸ್ಕರ, ಆರೋಗ್ಯವಾಗಿರೋದಕ್ಕೋಸ್ಕರ, ಇಲ್ಲಿ ಯಾವುದೋ ಒಂದು ಕಾರಣಕ್ಕೋಸ್ಕರ ಈ ಜನ್ಮ ತಾಳಿದ್ದೀವಿ. ನಾವು ನಮ್ಮ ಕಾರಣಗಳು, ನಾವು ಬಂದಿರುವಂತಹ ಕಾರಣಗಳು, ನಮ್ಮ ಕೆಲಸಗಳನ್ನ ನಾವು ಬದುಕಿರೋ ಕೊನೆಯ ದಿನ ತನಕ ಯಾರಿಗೂ ಭಾರ ಆಗ್ಬಾರ್ದು. ಸೊ ಆರೋಗ್ಯವಾಗಿ ಸಾಯ್ಬೇಕು ಅನ್ನೋದು ಒಬ್ಬರ ತಲೆನಲ್ಲೂ ಇಲ್ಲ. ಅವ್ರು ಭಾರ ಆಗ್ತಾರೆ. ಈಗ ನಿಮ್ಗೆ ನೀವು ಭಾರ ಅಲ್ವಾ ರತ್ನವ್ರೆ? ಭಾರ ಏನಿಲ್ಲ. ನಿಮ್ಗೇನು ನಿಮ್ಗೆ ಭಾರ ಅನ್ಸುದಿಲ್ವಾ? ಅಗ್ರವಾಗಿ ಓಡಾಡ್ತಿರ್ತೀರಾ? ಹಂಗಾದ್ರೆ ನಾನು ಮಾಡಿದ್ದೆಲ್ಲ ಯೋಗ ಮಾಡ್ತೀರಾ? ಅಷ್ಟಾಗಲ್ಲ. ಅದ್ರಲ್ಲಿ 10% ಮಾಡ್ತೀರಾ? ಒಂದ್ಸಲ ಬೆಳಿಗ್ಗೆ ಪಾರ್ಕಲ್ಲಿ ನೋಡಿದೆ. 10% ಮಾಡ್ತೀರಾ? 5% ಮಾಡ್ಬೋದು. ಯಾಕಾಗಲ್ಲ 95%? ತೂಕ ಅಲ್ಲ. ಮತ್ತೆ ಇವಾಗ ಭಾರ ಇಲ್ಲ ಅಂತ ಹೇಳಿದ್ರಲ್ಲ, ನೋಯ್ತಾರ ನೋಯ್ತಿದ್ದೀನಿ ಅಂದ್ರೆ ನಿಮ್ಮ ದೇಹಕ್ಕೆ ನೀವು ಭಾರ ಅಂತಾನೆ ಅರ್ಥ, ಹೌದಲ್ವಾ? ಮತ್ತೆ ಹಿಂದೆ ಯಾಕೆ ಬಂದಿದ್ದು BP ಶುಗರ್ ಎಲ್ಲ ಮಾಡಿ ಅದೆಲ್ಲ ಬೇಡ. ನಾನು ಹೇಳಿದ ಕ್ವಶನ್ ಮಾತ್ರ ಆನ್ಸರ್ ಮಾಡಿ. ನಿಮ್ಮ ಭಾರ ಅಲ್ವಾ ಇವಾಗ?
ಮೈ ಭಾರ ಇದೆಯಲ್ವಾ, ಅವರಷ್ಟು ಅಗ್ರವಾಗಿದೆ ನಿಮ್ಮ ದೇಹ. ಈಗ ಇಲ್ಲಿಂದ ಈ ರೋಡ್ ಎಂಟ್ ತನಕ ಹೋಗ್ಬೇಕಾದ್ರೆ ಓಡ್ತಾರೆ, ನಿಮ್ ಕೈ ಓಡಕ್ ಆಗ್ತದ? ಅದನ್ನೇ ನಾನು ಮೈ ಭಾರ ಅಂತ ಹೇಳಿದೆ. ನಿಮ್ಗಿನ್ನ ಹೇಜ್ ಆಗಿರೋ ನಾನು ಓಡ್ ಓಡ್ತೀರಾ ಹೋಗ್ಲಿ ನೀವು? ನಿಮ್ಗಿನ್ನ 83 92 ಆಗಿರೋರು ನಿಮ್ಗಿನ್ನ ಫಾಸ್ಟ್ ಆಗಿ ಯೋಗ ಮಾಡ್ತಾರೆ. ನಿಮ್ಗೆ ಮೊನ್ನೆ 3 ಮೈಲಿ ನಡೀಲಿಲ್ವ ನಾನು? ಎಲ್ಲಿ ನಡೆದ್ರಿ? ಇದ್ರಲ್ಲಿ ಹಲ್ಸೂರ್ ಹತ್ರ. ನೀವು ನಡೆದ್ರೆ ಬಿಟ್ರೆ ನನಗೆ ಗೊತ್ತಿಲ್ಲ. ಸೊ ನಾನು ಕೇಳಿದ್ದು ನಿಮಗೆ, ನೀವು ಇವಾಗ ಭಾರ ತಾನೆ 90 kg ಭಾರ, ಅವ್ರಿಗೂ ಭಾರ, ಭೂಮಿಗೂ ಭಾರ, ನಿಮ್ಗೂ ಭಾರ ಅಲ್ವಾ? ಅದನ್ನ ನಾನು ಹೇಳ್ತಿದ್ದು. ನಿಮ್ಮ ತೂಕ ಎಷ್ಟಿರ್ಬೇಕು ನಿಮ್ಮ ಏಜ್ಗೆ? 63 ಇಂದ 65 ಇರ್ಬೇಕು. 90 kg ಭಾರ ಅಲ್ವಾ ಅಂತ ನಾನು ಕೇಳ್ತಿರೋದು. ಅದಕ್ಕೆ ನಾನೇನ್ ಮಾಡ್ಲಿ? ಮೈ ಬಳ್ಕೊಂಡು ಹೋದ್ರೆ ನಾನೇನ್ ಮಾಡ್ಲಿ? ನೋಡಿ ಈ ತರ ಇದನ್ನ ಎಜುಕೇಟೆಡ್ ಅಂತ ಇರ್ಬೇಕಾ ಅಥವಾ ಇಂಥವ್ರನ್ನ ಅನ್ಎಜುಕೇಟೆಡ್ ಅಂತ ಇರ್ಬೇಕಾ? ಅಂದ್ರೆ ಏನ್ ಕ್ವಶನ್ ಕೇಳ್ತಾರೆ, ಏನ್ ಹೇಳಬೇಕು ಅನ್ನೋದು ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಮಾತಾಡ್ತಿರ್ತಾರೆ. ಸೊ ಹೀಗೆ ಇವರು ಈಗ ಈ ಎಲ್ಲಾ ಜನರನ್ನು ಆಲ್ಮೋಸ್ಟ್ ಈ ತರ ಮೈಂಡ್ ಸೆಟ್. ಹಾಗಾಗಿ ಯಾವಾಗ ಒಂದ್ಸಾರಿ ಪ್ರಾಬ್ಲಮ್ಸ್ ಶುರು ಆಗ್ತದೋ ಆವಾಗ ನೋಡಿ ಹಾಸ್ಪಿಟಲ್ಗೆ ಹೋದ್ರೆ ಲಕ್ಷ ಕೇಳಿದ್ರು ಕೊಟ್ಟು ಬರ್ತಾರೆ. 1 ಲಕ್ಷ 2 ಲಕ್ಷದಲ್ಲಿ ಆಗುದಿಲ್ಲ, 5 ಲಕ್ಷ 6 ಲಕ್ಷ ಕೊನೆ ಹಣ ಕೊಟ್ಟು ಇವರು ಆರೋಗ್ಯ ಮನೆಗೆ ಬರೋಕ್ಕಾಗುದಿಲ್ಲ. ಇವ್ರು ಬರೋದು ಹಣನೂ ಕಳ್ಕೊಂಡು ಹೆಣ ಬರ್ತದೆ ಜೊತೆಲಿ. ಯಾಕೆಂದ್ರೆ ನಿನ್ನೆ ಕೂಡ ಅವ್ರ ಮನೇಲಿ ಮಂಜುಳಮ್ಮ ಒಂದು ವಿಡಿಯೋ ತೋರಿಸಿದ್ದೀನಿ. ಡಾಕ್ಟರ್ಸ್ ಕೊಡು ಕಾರ್ಪೊರೇಟ್ ಹಾಸ್ಪಿಟಲ್ಗಳಲ್ಲಿ, ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗಳಲ್ಲಿ, ದೊಡ್ಡ ದೊಡ್ಡ ಡಾಕ್ಟರ್ಗಳಲ್ಲಿ ಏನ್ ಮಾಡ್ತಾರೆ, ಹೆಣಗಳನ್ನ ಇಟ್ಟುಕೊಂಡು ಹೆಂಗ್ ಸುಲಿಗೆ ಮಾಡ್ತಾರೆ ಅಂತೇಳಿ ಒಬ್ರು ದೊಡ್ಡ ಡಾಕ್ಟರ್ ಪರಮೇಶ್ವರ್ ಅಂತೇಳಿ ಒಬ್ರು ಡಾಕ್ಟರ್ ಹೇಳಿದ್ದಾರೆ. ಹೌದು, ಆಂಬುಲೆನ್ಸ್ ನವ್ರು ಏನ್ ಮಾಡ್ತಾರೆ, ಡಾಕ್ಟರ್ಗಳು ಏನ್ ಮಾಡ್ತಾರೆ, ನಿಮ್ಗೆ ಬೇಡದಿರೋದು ಅನ್ನೆಸೆಸರ್ಲಿ ನಿಮ್ಗೆ ECG ಆಗ್ಲಿ, MRI ಆಗ್ಲಿ, ಅಥವಾ ಸಿಟಿ ಸ್ಕ್ಯಾನು, ಅದು ಎಕ್ಸ್ರೇ, ಮತ್ತೆ ಬ್ಲಡ್ ಟೆಸ್ಟ್, ಇದೆಲ್ಲ ಬೇಡದಿರೋದೆಲ್ಲ ಮಾಡಿ ನಿಮ್ಮ ಹತ್ರ ಎಷ್ಟು ದುಡ್ಡು ಸುಲಿಗೆ ಮಾಡಿ ಬೇಡದಿರೋದೆಲ್ಲ. ಸೊ ನಿಮ್ಗೆ ಟ್ಯಾಬ್ಲೆಟ್ಗಳು, ಮೆಡಿಸಿನ್ಸ್ ಕೂಡ ಬರ್ಕೊಟ್ಟು ನಿಮ್ಮನ್ನ ಎಷ್ಟು ಬೇಗ ಸಾವಿನ ದವಡಕ್ಕೆ ಹೇಳ್ತಾರೆ. ಮತ್ತೆ ಅಡ್ಮಿಷನ್ ಮಾಡ್ಕೊಂಡು ಆಪರೇಷನ್ ಬೇಕಿಲ್ಲದೆ ಇದ್ರು ಹೆಂಗ್ ಆಪರೇಷನ್ ಮಾಡ್ತಾರೆ ಅಂತ ಹೇಳಿ ಒಬ್ರು G ಪರಮೇಶ್ವರ್ ಅಂತ ಹೇಳಿ ನಿನ್ನೆ ಒಂದು ಇವ್ರು ತೋರಿಸ್ತೇನೆ ನಾನು 1 hour ಅವ್ರಿಗೆ. ಒಬ್ರು ದೊಡ್ಡ ಡಾಕ್ಟರ್ ಹೇಳಿದ್ದಾರೆ ಇಷ್ಟೆಲ್ಲ ಫ್ರಾಡ್ ಮಾಡ್ತಾರೆ, ಎಷ್ಟು ಮೋಸ ಮಾಡ್ತಾರೆ ಜನಗಳಿಗೆ, ದೊಡ್ಡ ದಂಧೆ ಅದು ಅಂತೇಳಿ. ಸೊ ಅದೆಲ್ಲ ನೋಡಿದಾಗ್ಲಾದ್ರೂ ಈ ಜನಗಳು ಎಚ್ಚೆತ್ಕೋಬೇಕು. ಇವ್ರಿಗೆ ಏನಂದ್ರೆ ಅಲ್ಲೊಬ್ರು ಸೂಟು ಬೂಟ್ ಹಾಕೊಂಡಿರ್ಬೇಕು, ಟೈ ಹಾಕೊಂಡಿರ್ಬೇಕು, ಒಂದು ಸೆಥೋಸ್ಕೋಪ್ ನ ಹಾಕೊಂಡಿರ್ಬೇಕು, ಜಗಮಗ ಲೈಟ್ ಹಾಕೊಂಡಿರ್ಬೇಕು, ಸೊ ಅಲ್ಲೊಬ್ರು ರಿಸೆಪ್ಷನ್ ಇರಬೇಕು. ಬಂದವ್ರನ್ನ ಮುಟ್ಟು ನೋಡಿದ್ರ, ಮಾತಾಡ್ಸು ನೋಡುದಿಲ್ಲ, ನಿಮ್ದು ಸಿಂಪ್ಟಮ್ಸ್ ನೋಡೋದು, ನಿಮ್ಗೆ ಏನ್ ಕೇಳೋದು ಸಿಂಪ್ಟಮ್ಸೇ ಕೇಳುದಿಲ್ಲ. ಹೋಗಿ ಟೆಸ್ಟ್ ಮಾಡಿಸ್ಕೊ ಬನ್ನಿ, ರಿಪೋರ್ಟ್ ಹೋಗಿ ಅಲ್ಲಿ ಇದು ಮಾಡಿಸ್ಕೊ ಬನ್ನಿ, ಒಂದು ಡಯಾಗ್ನೋಸ್ ಸೆಂಟರ್ ನಲ್ಲಿ ಟಾಪ್ ಟು ಬಾಟಮ್ ಎಲ್ಲ ಟೆಸ್ಟ್ ಮಾಡಿಸ್ಕೊ ಬನ್ನಿ. ಟೆಸ್ಟ್ ರಿಪೋರ್ಟ್ ಬಂತಾ? ಟೆಸ್ಟ್ ರಿಪೋರ್ಟ್ ಅಲ್ಲಿ ಇದೆ, ಅಮ್ಮ ನಿಂಗೆ ಸರ್ಜರಿ ಮಾಡ್ಬೇಕು, ನಿಂಗೆ ಆಪರೇಷನ್ ಮಾಡ್ಬೇಕು, ಮೆಡಿಸಿನ್ಸ್ ತಗೋಬೇಕು. ಎಲ್ಲಿ ಗಂಟೆ ತಗೋಬೇಕು ಡಾಕ್ಟ್ರೆ? ನೀನ್ ಸಾಯಿ ಗಂಟನೂ ತಗೋಬೇಕು. BP ಶುಗರ್ಗೆ ಎಲ್ಲಿ ಗಂಟೆ ತಗೋಬೇಕು ಡಾಕ್ಟ್ರೆ? ನೀನ್ ಸಾಯಿ ಗಂಟೆ ತಗೋಬೇಕಮ್ಮ. ಏನ್ ತಿನ್ಬೇಕಮ್ಮ? ಏನ್ ತಿನ್ಬೋದು ಡಾಕ್ಟ್ರೆ? ಏನ್ ಬೇಕಾದ್ರೂ ತಿನ್ನಿ, ಪರವಾಗಿಲ್ಲ. ಚಪಾತಿ ತಿನ್ಬೋದು ಡಾಕ್ಟ್ರೆ? ಚಪಾತಿ. ವಾಕ್ ಮಾಡಿದ್ರೆ ಇವ್ರು ಪ್ಯಾಂಕ್ರಿಯಸ್ ಅಲ್ಲಿ ಹೋಗ್ತದ? ಇದೊಂದು ಹೇಳ್ಬಿಡ್ತಾರೆ ಡಾಕ್ಟರ್ಗಳು, ವಾಕ್ ಮಾಡಿ. ವಾಕ್ ಮಾಡೋದು ಜಸ್ಟ್ ನಿಮ್ಗೆ 5% ಅಷ್ಟೇ. ನಿಮ್ಗೆ ವಾಕ್ ಮಾಡಿದ್ರೆ, ಇವಾಗ ನೀವು ಜಸ್ಟ್ ವಾಕ್ ಮಾಡ್ತಿರ್ತೀರಿ, ವಾಕ್ ಮಾಡಿದ್ರೆ ಮಂಡಿಗಳು ಮೂವ್ಮೆಂಟ್ ಆಗ್ತಾವ, ಕಾಲ್ ಮೂವ್ಮೆಂಟ್ ಆಗ್ತದೆ ಹೊರತು ನಿಮ್ಮ ಹೊಟ್ಟೆಲಿರುವಂತಹ ಲಾರ್ಜ್ ಇಂಟೆಸ್ಟೈನ್, ಸ್ಮಾಲ್ ಇಂಟೆಸ್ಟೈನ್ಸ್, ಜಠರ, ಪ್ಯಾಂಕ್ರಿಯಾಸ್, ಅಡ್ರಿನಲ್ ಗ್ಲ್ಯಾಂಡ್, ಸೊ ಮತ್ತೆ ನಿಮ್ಗೆ ಕಿಡ್ನಿ, ಲಿವರ್, ಇದ್ಯಾವುದು ಫಂಕ್ಷನ್ ಆಗುದಿಲ್ಲ. ಆಯ್ತಾ? ನಿಮ್ಗೆ ಪ್ಯಾಂಕ್ರಿಯಾಸ್ ನಿಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಮಾಡೋದು. ಪ್ಯಾಂಕ್ರಿಯಾಸ್ಗೆ ನೀವು ಅದಕ್ಕೆ ನೀವು ಎಕ್ಸರ್ಸೈಸ್ ಕೊಟ್ರೆ ಮಾತ್ರ ಪ್ಯಾಂಕ್ರಿಯಾಸ್ ನಲ್ಲಿ ಆಟೋಮೆಟಿಕ್ ಆಗಿ ನಿಮ್ಗೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗೋದು, ಇಲ್ಲ ಅಂದ್ರೆ ಆಗೋದಿಲ್ಲ. ಈಗ ಸಾವಿರಾರು ಜನ, ಲಕ್ಷಾಂತರ ಜನ ಯಾಕೆ ಅದು ಅವರು ವಾಕ್ ಹೋಗೋರ್ಗೆಲ್ಲ ಏನು ಡಯಾಬಿಟಿಕ್ ತರನೇ ಇದೆ, BP ತರನೇ ಇದೆ, ಒಬೆಸಿಟಿ ಕಡೆನೇ ಇದೆ, ಹಾರ್ಟ್ ಅಟ್ಯಾಕ್ ಯಾಕೆ ಸಾಯ್ತಿದ್ದಾರೆ, ಕಾರ್ಡಿಯಕ್ ಅರೆಸ್ಟ್ ಯಾಕೆ ಸಾಯ್ತಿದ್ದಾರೆ, ಪ್ಯಾರಾಲಿಸಿಸ್ ಲಕ್ ಹೊಡೆದು ಯಾಕೆ ಸಾಯ್ತಿದ್ದಾರೆ? ಮಾಡುದಿಲ್ಲ. ಸುಮ್ಮನೆ ಏನೋ ಹೋಗುದು, ವಾಕ್ ಹೋಗ್ತೀನಿ ಅಂತೇಳಿ ವಾಕ್ ಹೋಗ್ ಬಂದ್ರೆ ಏನು ಪ್ರಯೋಜನ ಇಲ್ಲ. ಯಾಕೆಂದ್ರೆ ನಿಮ್ಗೆ ಅದನ್ನ ಸಜೆಸ್ಟ್ ಮಾಡ್ತಾರೆ ಡಾಕ್ಟರ್ಗಳು, ಅದು ಟೋಟಲ್ ರಾಂಗ್. ಚಪಾತಿ ತಿನ್ಬೋದು? ತಿನ್ಬಹುದು. ಚಪಾತಿ ಮೋಸ್ಟ್ ಡೇಂಜರಸ್. ಚಪಾತಿ ಯಾವುದೇ ಕಾರಣಕ್ಕೂ ತಿನ್ಬಾರ್ದು. ಈಗ ರತ್ನಮಲ್ಗೂ ಅಷ್ಟೇ ಡಯಟ್ ಏನಂದ್ರೆ ಚಪಾತಿ ಕಂಪ್ಲೀಟ್ ಅಂದ್ರೆ ಗೋಧಿಲಿ ಮಾಡಿರೋ ಯಾವುದೇ ಪ್ರಾಡಕ್ಟ್, ಬ್ರೆಡ್, ಕೇಳಿಸ್ಕೊಡಿ, ಅದನ್ನ ವಿಡಿಯೋ ಕಳಿಸ್ಕೊಡ್ತೀನಿ, ಅದನ್ನ ನೋಡ್ಕೊಂಡು ನೀವು ಮಾಡ್ಕೋಬೇಕು. ಬ್ರೆಡ್, ಬಿಸ್ಕೆಟ್, ಬೇಕರಿ ಐಟಮ್, ಯಾವುದೇ ಬೇಕರಿ ಐಟಮ್ ತಿನ್ಬಾರ್ದು. ಅದು ಸ್ವೀಟ್ ಆಗಿರ್ಬೋದು, ಖಾರ ಬನ್ನು, ಬಿಸ್ಕೆಟು. ಸೊ ಮೈದಾದಲ್ಲಿ, ಗೋಧಿನಲ್ಲಿ ಮತ್ತೆ ಶುಗರ್ನಲ್ಲಿ ಮಾಡಿರುವಂತಹ ಯಾವುದೇ ಪ್ರಾಡಕ್ಟ್, ಟೋಟಲ್ ಬೇಕರಿ ಐಟಮ್ ಸಂಪೂರ್ಣ ನಿಷಿದ್ಧ. ಯಾವ್ದು ತಿನ್ಬಾರ್ದು, ನೀವು ಬದುಕಿರೋ ತನಕ ತಿನ್ಬಾರ್ದು. ಇದು ಪಾರ್ಲೆಜಿ ಬಿಸ್ಕತ್ ಯಾವಲ್ಲ, ಅದು ಬೇಡ, ಯಾವುದೂ ಇಲ್ಲ, ಅದು ಮೈದಾದಲ್ಲ, ಯಾವುದೆಲ್ಲ ಮೈದಾ ಬೇಡ. ನಂಬರ್ 2 ಇದು ಆಯಿಲ್.
ನೀವು ಆಯಿಲ್ ಏನಾದರೂ ನೀವು ಒಗ್ಗರಣೆಗೆ ಯೂಸ್ ಮಾಡಬೇಕು ಅಂದ್ರೆ ತುಪ್ಪ ಯೂಸ್ ಮಾಡಬೇಕು, ಕೊಬ್ಬರಿ ಎಣ್ಣೆ ಯೂಸ್ ಮಾಡಬೇಕು. ಅದನ್ನ ಬಿಟ್ಟು ನೀವು ಪ್ಯಾಕೆಟ್ ಅಲ್ಲಿ ಬರ್ತದಲ್ಲ, ಅದು ಯಾವುದೇ ಬ್ರಾಂಡ್ ಇಟ್ಕೊಳ್ಳಿ, ಅವರೆಲ್ಲ ಟೋಟಲ್ ಬ್ರಾಂಡ್ ನೇಮ್ಗಳು ಇಟ್ಕೊಂಡು ಯಾರೋ ಸಿನಿಮಾದವ್ರನ್ನೋ ಯಾರೋ ಕ್ರಿಕೆಟ್ನವ್ರನ್ನೋ ಕರ್ಕೊಂಡು ಬಂದು ಟಿವಿನಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಟ್ಟು ಜನಗಳಿಗೆ ಮಣ್ಣು ಹಾಕ್ತಾರೆ, ಅವ್ರ ತರ ಮೇಲೆ ಕಲ್ಲು ಹಿಡಿತಿದ್ದಾರೆ. ಹಾಗಾಗಿ ಅದು ಯಾವುದು ಪೆಟ್ರೋಲು ಡೀಸೆಲ್ ಕೆಳಗಡೆ ವೇಸ್ಟ್ ಬರ್ತಲ್ಲ, ಅದಕ್ಕೆ ಕೆಲವೊಂದು ಸೆಸನ್ಸ್ ಹಾಕಿ ಅದ್ರದ್ದು ಟೇಸ್ಟ್ ಬರೋ ಮಾಡಿ ಆಯಿಲ್ ತರ ಮಾಡಿ, ಸೊ ನಿಮ್ಗೆ ನಿಮ್ಮ ಹೊಟ್ಟೆಗೆಲ್ಲ ಸುರಿತಾ ಇರೋದು. ಅದಕ್ಕೆ ಈ ತರ ಲೈಪೋಮ್ ಎಲ್ಲ ಬಂದಿರೋದು. ನಾವು ಗೊತ್ತಿದ್ದೆ ಅವಾಗೆಲ್ಲ ಆ ಥರದ್ದು ಸೊಸೈಟಿ ಎಣ್ಣೆ ಅದು ಇದು ಅಂತೇಳಿ ತಿಂದು ಆಯ್ತಾ. ಈ ಥರ ಗೆಡ್ಡೆಗಳು ಲೈಪೋಮ ಬರೋದಿಲ್ಲ, ಈ ಫ್ಯಾಟುಗಳೆಲ್ಲ ಬರೋದು ಆ ಕಾರಣಕ್ಕೇನೆ ಆಯ್ತಾ. ಆಯಿಲ್ ಸಂಪೂರ್ಣ ನಿಷಿದ್ಧ. ಬಜ್ಜಿ, ಬೋಂಡ, ಪಕೋಡ. ಸೊ 6 ತಿಂಗಳಾದ್ಮೇಲೆ ತಿನ್ಬೋದಾ? 6 ತಿಂಗಳು ಆದ್ಮೇಲೆ 6 ತಿಂಗಳಾದ್ಮೇಲೆ ಮತ್ತೆ ಇದೇ ಕತೆ ಶುರು ಆಗ್ತದೆ. ನಾನು ರಾತ್ರಿನೇ ಹೇಳಿದ್ದೀನಿ, ಇವಾಗ ನೀವು ನೀಟಾಗಿ ಇವಾಗ ಸ್ಯಾರಿ ಬಟ್ಟೆ ಹಾಕೊಂಡು ಬೈದ್ರೆ ಕ್ಲೀನ್ ಆಗಿರೋದನ್ನ ಆಯ್ತಾ. ನೀವು ಹಾಗೇನೆ ಮೈಂಟೈನ್ ಮಾಡಿದ್ರೆ ಬಟ್ಟೆ ಹಾಗೆ ಕ್ಲೀನ್ ಆಗಿರ್ತದೆ. ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ನೀವು ರೋಡಲ್ಲಿ ಸಗಣಿ ಬೆಳಕು ಬಂದ್ರೆ ಕೊಳೆ ಹಾಗೆ ಆಗ್ತದಲ್ವಾ. ಮತ್ತೆ ಅಲ್ಲಿಂದ ಬರ್ತೀರಿ, ಇನ್ಯಾವುದೋ ಇನ್ನೊಂದ್ ಜೊತೆ ನಿಮ್ಗೆ ಡ್ರೆಸ್ ಕೊಡ್ತೀವಿ, ಆ ಡ್ರೆಸ್ ಹಾಕೊಂಡೋಗು ಇನ್ನೊಂದು ಅರ್ಧ 10 ಕಿಲೋಮೀಟರ್ ಅಲ್ಲೆಲ್ಲ ಸಗಣಿ ಬೆಳ್ಕೊಂಡು ಮಣ್ಣು ಬೆಳ್ಕೊಂಡು ಬಂದ್ರೆ ಕೊಳೆ ಹಾಗೆ ಆಗ್ತದಲ್ವಾ. ಹಾಗೆ 6 ತಿಂಗಳಲ್ಲ ನೀವು ಬದುಕಿರೋ ತನಕನು ಹಂಗೆ. ಹೌದು, ಆ ತರ ಮಾಡಿದ್ರೆ ನಿಮ್ಮ ಆಯಸ್ಸು ಆರೋಗ್ಯ ಎರಡು ಜಾಸ್ತಿ ಆಗ್ತದೆ. ನೀವು ಆಯಿಲ್ ಯೂಸ್ ಮಾಡ್ಲೇಬೇಕಾ? ಕೊಬ್ಬರಿ ಎಣ್ಣೆ ಯೂಸ್ ಮಾಡಿ, ಅಭ್ಯಾಸ ಆಗ್ತದೆ. ಕೊಬ್ಬರಿ ಎಣ್ಣೆ ಅದು ಗುಡ್ ಕೊಲೆಸ್ಟ್ರಾಲ್, ಯಾವುದೇ ತರಹದ್ದು ನಿಮ್ಗೆ ಹಾರ್ಟ್ ಅಟ್ಯಾಕ್, ಕಾರ್ಡಿಯಕ್ ಅರೆಸ್ಟ್ ಅಥವಾ ಲಕ್ಕು ಹೊಡೆಯುವಂತಹದ್ದು ಅಥವಾ ನರಗಳ ಸಮಸ್ಯೆ, BP ಈ ತರದ್ದು ಯಾವುದೂ ಬರೋದಿಲ್ಲ. ತಲೆ ಕೂದಲು ಚೆನ್ನಾಗಿ ಬೆಳೀತದೆ, ಸ್ಕಿನ್ ಗ್ಲೋ ಆಗ್ತದೆ, ಇನ್ನು ಹೆಂಗಾಗಿರ್ಬಹುದು, ಅದು ಗುಡ್ ಕೊಲೆಸ್ಟ್ರಾಲ್. ಹಾಗಾಗಿ ಅದರಿಂದ ತೊಂದರೆ ಇಲ್ಲ. ನಿಮ್ಗೆ ಹಂಗೂ ಬೇಕು ಅಂದ್ರೆ ಗಾಣದಲ್ಲಿ ಏನು ನಿಮ್ಗೆ ಹುಚ್ಚೆಳ್ಳೆಣ್ಣೆ ಸಿಗ್ತದ ಅದು, ಅಥವಾ ಸೂರ್ಯಕಾಂತಿ ಎಣ್ಣೆ ಅಥವಾ ಕಡಲೆಕಾಯಿ ಎಣ್ಣೆ ಆ ಥರದನ್ನ ಗಾಣದಲ್ಲಿ ತರಬೇಕು. ಪ್ಯಾಕೆಟ್ ಆಯಿಲ್ಗಳನ್ನ ಯೂಸ್ ಮಾಡಬಾರ್ದು. ಅದೆಲ್ಲದಕ್ಕಿಂತ ಬೆಸ್ಟ್ ನಿಮ್ಮ ವೆಯ್ಟ್ ಬೇಗ ಕಡಿಮೆ ಹಾಕ್ಬೇಕು ಅಂದ್ರೆ ನೀವು ಕೊಬ್ಬರಿ ಎಣ್ಣೆ ಯೂಸ್ ಮಾಡಿದ್ರೆ ಒಳ್ಳೇದು. ನೀವು ಯಾವ್ದಕ್ಕೆ ಒಗ್ಗರಣೆಗೆ ಹಾಕ್ತಿರೋ ಅದು. ಅದನ್ನ ಬಿಟ್ಟು ರೋಡ್ ನಲ್ಲಿ, ಸ್ಟ್ರೀಟ್ ಅಲ್ಲಿ, ಎಲ್ಲಾದ್ರೂ ಹೊರಗಡೆ ಎಲ್ಲಾರ ಮನೆಗೆ ಹೋಗಿ ನಮ್ಮ ಮನೆಗೆ ಬರ್ತೀರಿ, ನಮ್ಮ ಮನೇಲಿ ಬಜ್ಜಿ ಮಾಡಿರ್ತೀನಿ, ಬೋಂಡ ಮಾಡಿರ್ತೀನಿ, ಪಕೋಡ ಮಾಡಿರ್ತೀನಿ, ಇನ್ಯಾವುದೋ ಆಯಿಲ್ ಇದು ಮತ್ತೆ ದೋಸೆಗೆ ಅದಕ್ಕೆಲ್ಲ ಹೆವಿ ಆಯಿಲ್ ಹಾಕ್ಬಿಡೋದು, ಈ ತರದನ್ನ ಆಯಿಲ್ ಸಂಪೂರ್ಣ ನಿಷಿದ್ಧ ಆಯ್ತಾ. ಸೊ ತರಕಾರಿಗಳು ಯಾವ ತರಕಾರಿ ಬೇಕಾದ್ರೂ ಎಷ್ಟು ಬೇಕಾದ್ರೂ ಒಂದೊಂದು ತಟ್ಟೆ ತುಂಬಾ ಬೇಯಿಸ್ಕೊಂಡು ತಿನ್ನಿ. ಅದರಲ್ಲಿ ಫೈಬರ್ ಇದೆಯಲ್ಲ ಮೇಲೆ ಅದನ್ನ ಚೆನ್ನಾಗಿ ತೊಳೆದು ಬಿಟ್ಟು, ಯಾಕೆ ಮಾರ್ಕೆಟ್ ಅಲ್ಲಿ ನೀವೆಲ್ಲ ನೋಡಿದಿರಿ ಫರ್ಟಿಲೈಸರ್ಸ್ ಎಲ್ಲ ವಿಷ ಹಾಕಿರ್ತಾರೆ. ಹಾಗಾಗಿ ಯಾವ ತರಕಾರಿ ತಗೊಂಡು ಬಂದ್ರು ಅದನ್ನ ನೀಟಾಗಿ ಉಪ್ಪು ನೀರಿನಲ್ಲಿ ಚೆನ್ನಾಗಿ ತೊಳೆದು, ನಾನು ಹೇಳ್ತಾ ಅದನ್ನ ಫಸ್ಟ್ ಕೇಳಿಸ್ಕೊಳ್ಳಿ ಮತ್ತೆ ಮೊದಲು ಮಾತಾಡ್ಬೇಡಿ ಆಯ್ತಾ. ಸೊ ತರಕಾರಿಗಳು ನೀವು ಯಾವುದೇ ತರಕಾರಿ ಆಗಲಿ, ನಿಮಗೆ ಸ್ವಲ್ಪ ಡಯಾಬಿಟಿಕ್ ಇರೋದ್ರಿಂದ ಬೀಟ್ರೂಟು ಇದು ಅವಾಯ್ಡ್ ಮಾಡಿ. ಬೀಟ್ರೂಟು, ಕ್ಯಾರೆಟ್ ಇದೆರಡು, ಮತ್ತೆ ಆಲೂಗಡ್ಡೆ, ಮತ್ತೆ ಸಿಹಿಗೆಣಸು, ಮತ್ತೆ ಸಿಹಿಗುಂಬಳ, ಇದು 4ನ್ನ ಅವಾಯ್ಡ್ ಮಾಡಿ. ಯಾವಾಗ್ಲಾದ್ರೂ ಒಂದೊಂದ್ಸರಿ ತಿನ್ನಿ, ಬಟ್ ಜಾಸ್ತಿ ಅದನ್ನ ತಿನ್ಬೇಡಿ. ಯಾವುದು ಆಲೂಗಡ್ಡೆ, ಸಿಹಿಗೆಣಸು, ಮತ್ತೆ ಕುಂಬಳಕಾಯಿ, ಬೀಟ್ರೂಟ್, ಕ್ಯಾರೆಟ್ ಇರ್ಲಿ, ಕ್ಯಾರೆಟ್ ಇರ್ಲಿ ಪರವಾಗಿಲ್ಲ, ಅದ್ರ ಅಂಥ ಗ್ಲೂಕೋಸ್ ಏನಿಲ್ಲ. ಕ್ಯಾರೆಟ್ ಇದನ್ನ ಯಾವಾಗ್ಲೋ ಒಂದೊಂದ್ಸಾರಿ ಇವ್ರ ಮನೆಗೆ ಬರ್ತೀರಿ, ಯಾವ್ದೋ ಒಂದು ಫಂಕ್ಷನ್ಗೆ ಹೋಗ್ತೀರಿ, ಯಾವ್ದೋ ಒಂದು ಗ್ರೂಪ್ ಫಂಕ್ಷನ್ಗೆ ಹೋಗ್ತೀರಿ, 6 ತಿಂಗಳಿಗೆ ಹೋಗ್ಬಿಡ್ತಿರ್ತೀವಿ, ತೊಂದರೆ ಇಲ್ಲ. ಜಾಸ್ತಿ ಅದನ್ನ ಯೂಸ್ ಮಾಡಬಾರ್ದು. ಅದನ್ನ ಬಿಟ್ಟು ಇನ್ನು ಮಿಕ್ಕಿದ ಎಷ್ಟು ತರಕಾರಿಗಳಿದೆ ಮಗ, ಎಷ್ಟು ತರಕಾರಿಗಳಿದೆ ಅಷ್ಟು ತರಕಾರಿಗಳನ್ನ ಒಂದೊಂದು ತಟ್ಟೆ ತಿನ್ನಿ. ಎಷ್ಟು ತರದ ಸೊಪ್ಪುಗಳಿದೆಯೋ ಅಷ್ಟು ತರ ಸೊಪ್ಪುಗಳಲ್ಲಿ ಸಾಂಬಾರ್ಗಾರು ಹಾಕೊಂಡು ತಿನ್ನಿ, ಪಲ್ಯನಾರು ಮಾಡ್ಕೊಂಡು ತಿನ್ನಿ, ಅಥವಾ ಜ್ಯೂಸ್ ಆರು ಮಾಡ್ಕೊಂಡು ಕುಡಿರಿ. ನೀವು ಅದನ್ನ ತರಕಾರಿ ಸೊಪ್ಪನ್ನ ಎಷ್ಟು ಯೂಸ್ ಮಾಡಿದ್ರು ನಿಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗೋದಿಲ್ಲ, ಯಾವ ರೋಗಗಳು ಬರೋದಿಲ್ಲ ಆಯ್ತಾ. ಚೆನ್ನಾಗಿ ಉಪ್ಪು ನೀರ ತೊಳೆದ್ಬಿಟ್ಟು ಒಂದು 5 ನಿಮಿಷ ಬಿಟ್ಟು ಆಮೇಲೆ ಫ್ರೆಶ್ ವಾಟರ್ಲಿ ಕ್ಲೀನ್ ಮಾಡಿಕೊಂಡು ಆ ನಾರು ತೆಗಿಬಾರ್ದು, ಮೇಲ್ಗಡೆ ನಾರುಗಳನ್ನ ಇರಬೇಕು, ಫೈಬರ್ ಜಾಸ್ತಿ ಬೇಕು. ನೀವು ಆ ಥರ ಫೈಬರ್ ಫುಡ್ ಜಾಸ್ತಿ ಯೂಸ್ ಮಾಡಿದ್ರೆ ಇನ್ನು 6 ತಿಂಗಳಲ್ಲಿ ನಿಮ್ಗೆ BP-ನೂ ಇರೋದಿಲ್ಲ, ಶುಗರು ಇರೋದಿಲ್ಲ, ಬಾಡಿ ವೆಯ್ಟು ಕಡಿಮೆ ಆಗ್ತದೆ ಆಯ್ತಾ. ಆಯಿಲ್ ಯಾವುದೇ ತರದ ಆಯಿಲ್ ತಿನ್ನಬಾರ್ದು, ಬೇಕರಿ ಐಟಮ್ ಅನ್ನ ತಿನ್ನಬಾರ್ದು, ಕೊಬ್ಬರಿ ಎಣ್ಣೆ ಅಥವಾ ತುಪ್ಪ ಯೂಸ್ ಮಾಡಿ. ಸೊ ಎಲ್ಲ ತರದ ತರಕಾರಿಗಳನ್ನ ಹೇಳಿದ 4 ತರಕಾರಿ ಅದು ಬಿಟ್ಟು ಮಿಕ್ಕಿದ ಎಲ್ಲಾ ತರಕಾರಿಗಳನ್ನು ಎಷ್ಟು ಬೇಕಷ್ಟು 3 ಟೈಮು ತಿನ್ನಿ, ತೊಂದರೆ ಇಲ್ಲ. ಪಲ್ಯ ಏನಾದರೂ ಮಾಡ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ಸೊ ಇನ್ನು ಕಾಳುಗಳಲ್ಲಿ ಯಾವ ಕಾಳು ಬೇಕಾದ್ರೂ ತಿನ್ಬೋದು. ಅಲಸಂದೆ ಮತ್ತೆ ಅವರೇ ಸ್ವಲ್ಪ ಅದು ಗ್ಯಾಸ್ಟ್ರಿಕ್ ಆಗ್ತದೆ, ಸೊ ಅದನ್ನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿದ್ದು ಕಾಳುಗಳು, ಮೊಳಕೆ ಕಾಳುಗಳನ್ನ ಮಾಡ್ಕೊಂಡು ತಿನ್ನಿ. ಮತ್ತೆ ನೀವು ಹುರುಳಿಕಾಳು, ಅದು ತುಂಬಾ ಒಳ್ಳೇದು, ಹುರುಳಿಕಾಳು ಸಾರನ್ನ ಜಾಸ್ತಿ ಯೂಸ್ ಮಾಡಿ. ಸೊ ಅದು ನಿಮ್ಗೆ ಬಾಡಿಗೆ ಸ್ಟ್ರಾಂಗು ಆಗ್ತದೆ, ಮತ್ತೆ ನಿಮ್ದು ಇನ್ಸುಲಿನ್ ಕಡಿಮೆ ಮಾಡ್ತದೆ. ಆಮೇಲೆ ಬೆಳಗ್ಗೆ ಎದ್ದ ತಕ್ಷಣ, ಸೊ ಇವಾಗ ನಾನು ನಿಮ್ಗೆ ಎನಿಮಾಗೆ 2 ಟಾಬ್ಲೆಟ್ ಕೊಡ್ತೀನಿ. ನಮ್ಮ ಮನೆಗೆ ಹೋಗುವಂತ ಗಂಡ ತಡಿ 1 ಅವರ್ ನಿಮ್ಗೆ ಏನಾಗುದಿಲ್ಲ.
ಏನೋ ದೇವ್ರು ನನಗೆ ಸಿಕ್ಕಿದ್ರಮ್ಮ ನಿನ್ನೆ. ನೀರಲ್ಲಿಟ್ಟೆ. ನೀರಿದೆ ನನ್ನ ಹತ್ರ. ರಿಪೋರ್ಟ್ ತೋರಿಸ್ತಾ ಇದ್ದೀನಿ. ಏನಾಗುತ್ತೆ ಗೊತ್ತಿಲ್ಲ ಅದಕ್ಕೆ. ನೀರು ನನಗೆ ತಗೊಳ್ಳಿ, ಇದು ಬಿಸಿನೀರೇ, ಅದು ಬಿಸಿನೀರು. ಅದನ್ನಾರು ಕುಡೀರಿ, ಇದನ್ನಾರು ಕುಡೀರಿ. ಇವಾಗ ಎರಡು ಬೇಕಮ್ಮ ನೀರು. ಬೇಕಮ್ಮ? ನಮ್ಮನೆಗೆ ಬಾಡಿಗೆಲಿ ಇದ್ದವು ಸರ್. ಸರಿ, 2 ಹಾಕೊಂಬಿಡ್ಲ? ತಿನ್ನಿ. ಇಬ್ರಾಹಿಂ ಸ್ವಾಮಿ ನಮ್ಮಪ್ಪ ತಂದೆ ಒಳ್ಳೇದು ಮಾಡಪ್ಪ. ನೋಡಿ, ಇದು ಹಾಸ್ಪಿಟಲ್ಗಳಲ್ಲಿ ಕೂಡ ನೀವು ನೋಡಿದ್ದೀರಾ ಯಾವ ಥರ ಕೊಡ್ತಾರೆ ಅಂತೇಳಿ ರಾತ್ರಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದು ಆ ಥರ ಅಲ್ಲ, ಇದು ಆಯುರ್ವೇದ್ದು. ಇದು ಓನ್ಲಿ ನನ್ನ ಹತ್ರ ಮಾತ್ರ ಈ ಟ್ಯಾಬ್ಲೆಟ್ ಇರೋದು, ನೀವು ಎಲ್ಲೂ ಸಿಗೋದಿಲ್ಲ. ಬೇರೆ ಬೇರೆ ಥರ ಸಿಗುತ್ತೆ. ಇಷ್ಟು ಸ್ಟ್ರಾಂಗ್ ಮೆಡಿಸಿನ್ಸು ಹೊರಗಡೆ ಯಾರ ಹತ್ರನೂ ಸಿಗೋದಿಲ್ಲ. ಇದು ನಮ್ಮದು ಟ್ರೆಡಿಷನಲ್ ಅಲ್ಲಿ ಮಾತ್ರ ಸಿಗೋದು. ಟ್ರೆಡಿಷನಲ್ ಆಯುರ್ವೇದದಲ್ಲಿ ಮಾತ್ರ ಅದನ್ನು ನಾನು ರೆಡಿ ಮಾಡೋದು ಮೆಡಿಸಿನ್ಸ್. ಒಂದೊಂದು ಟ್ಯಾಬ್ಲೆಟ್ಗೆ ಅದು 400 ರೂಪೀಸ್ ಆಗ್ತದೆ. ಓಕೆನಾ? ಅಲ್ಲ ಸರ್, ಇವಾಗ ಅಲ್ಲಿ ಲೂಸ್ ಮೋಷನ್ ಆದ್ಮೇಲೆ ಏನು ತಿನ್ಬೇಕು? ಆಮೇಲೆ ನಾನು ಇವಾಗ ಹೇಳ್ತಾ ಇರೋದನ್ನ ಫಸ್ಟು ಪೇಷನ್ಸಿಂದ ಕೇಳಿಸ್ಕೊಂಡು ನಾನು ಎಲ್ಲ ಹೇಳ್ತೀನಿ. ನೀವು ಪೇಷನ್ಸಿಂದ ಕೇಳಿಸ್ಕೊಂಡ್ರೆ ಅಷ್ಟೇ ಸಾಕು. ಓಕೆನಾ? ಸೊ ಇವಾಗ ನಿಮಗೆ ಟ್ಯಾಬ್ಲೆಟ್ ಕೊಟ್ಟಿದ್ದೀನಿ. ನಿಮಗೆ 1 ನಂಬರ್ ಆದಮೇಲೆ ಸೊ ತುಂಬ ಫ್ಯಾಟ್ ಇರೋದ್ರಿಂದ ನಿಮ್ಮ ಸಣ್ಣ ಕರಳು, ದೊಡ್ಡ ಕರಳು, ಜಠರದಲ್ಲಿ ಇರುವಂತಹ ಕೊಳಕು, ಒಂದು 10, 20, 30, 40 ವರ್ಷದಿಂದ ಕೊಳಕು, ಮತ್ತು ಅದು ಡಿಟಾಕ್ಸ್ ಇರುವಂತಹದ್ದೆಲ್ಲನೇ, ಮತ್ತು ನಿಮಗೆ ಅದು ಟ್ರೈಗ್ಲಿಸರಿನು, ಡಿಟಾಕ್ಸು, ಅಲ್ಲಿರೋ ಗಲೀಜು, ಕೊಳಕು ಎಲ್ಲನೂ ಬ್ಲೀಚಿಂಗ್ ಮಾಡಿಕೊಂಡು ಅದು ಮೋಷನಲ್ಲಿ ಲೂಸ್ ಮೋಷನ್ ಥರ ಹೊರಗಡೆ ಆಗ್ತದೆ. ಬಟ್ ನಿಮಗೆ 2 ಮಾತ್ರೆ ಯಾವ ಥರ ಕೆಲಸ ಮಾಡ್ತೀನಿ ಅಂತ ನಿಮಗೆ ಫಸ್ಟ್ ಡೋಸ್ ಕೊಟ್ಟಿದ್ದೀನಿ. ಇವತ್ತು ನಿಮಗೆ ಎಷ್ಟು ಸರಿ ಲೂಸ್ ಮೋಷನ್ ಆಗ್ತದೆ ನನಗೆ ಹೇಳ್ಬೇಕು. ಲೂಸ್ ಮೋಷನ್ ಆದರೆ ಅದು ನೀರು ಥರ ಆಯ್ತಾ, ಮೊದಲು 1-2-3 ಸರಿ ಯಾವ ಥರ ಆಯಿತು, ಆಮೇಲೆ ಹೆಂಗಾಯ್ತು, ಎಷ್ಟು ಸರಿ ಆಯಿತು, ಅದನ್ನು ನೀವು ನನಗೆ ರಿಪೋರ್ಟ್ ಮಾಡಬೇಕು. ಆಯ್ತಾ? ಆದಾಗೆಲ್ಲ ನಿಮ್ಗೆ ಫೋನ್ ಮಾಡಬೇಕಾ? ಆದಂಗೆಲ್ಲ ಬೇಡ, 1-2-3 ಸರಿ ಆದ್ಮೇಲೆ ಫೋನ್ ಮಾಡಿ. ಓಕೆನಾ? ಇದರಲ್ಲಿ ಯಾವುದೇ ಥರದ ಸುಸ್ತಾಗೋದಿಲ್ಲ, ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಿಮ್ಗೆ ತಲೆ ತಿರುಗೋದಾಗ್ಲಿ, ಮಧ್ಯದಲ್ಲಿ ಮಾತಾಡ್ಬಿಡ್ತೀವಿ, ತಲೆ ತಿರುಗೋದಾಗ್ಲಿ, ಸುಸ್ತಾಗೋದಾಗ್ಲಿ ಆ ಥರದ್ದು ಏನೂ ಆಗೋದಿಲ್ಲ. ಆಯ್ತಾ? ನಿಮ್ಮ ಹೊಟ್ಟೆಲಿರುವಂತಹ ಗಲೀಜನ್ನ ಹೊರಗಡೆ ಹಾಕ್ತದೆ ಅಷ್ಟೇ. ಈಗ ನಿಮ್ಮ ಮನೆ ಕಸ ಎಲ್ಲ ತೆಗೆದು ಒರ್ಸ್ಬಿಟ್ಟು ಹೊರಗಡೆ ಬಿಸಾಕಿದ್ರೆ ಮನೆ ಬಿದೋಗ್ತದ? ಇದು ಹಾಗೇನೆ. ನಿಮಗೆ ವೈರಲ್ ಇನ್ಫೆಕ್ಷನ್ ಆಗಿ ವೈರಲ್ಲಿಂದ ಬೇರೆ ಯಾವುದಾದ್ರೂ ಬ್ಯಾಕ್ಟೀರಿಯಾ ವೈರಲ್ಲಿಂದ ಲೂಸ್ ಮೋಷನ್ ಆದ್ರೆ ಮಾತ್ರ ನಿಮಗೆ ಸುಸ್ತಾಗುತ್ತೆ. ಬಾಡಿ ಡಿಹೈಡ್ರೇಟ್ ಆಗ್ತದೆ, ಅದಕ್ಕೆ ಸುಸ್ತಾಗ್ತದೆ. ಅದರಲ್ಲಿ ಗ್ಲೂಕೋಸು, ಸೋಡಿಯಂ ಎಲ್ಲ ಹೋಗ್ತದೆ ಲೂಸ್ ಮೋಷನಲ್ಲಿ, ಅದಕ್ಕೋಸ್ಕರ ಸುಸ್ತಾಗ್ತದೆ. ನಿಮಗೆ ಸಾಕಷ್ಟು ನೀರು ಇದೆ, ಸೋಡಿಯಮು ಇದೆ, ಗ್ಲೂಕೋಸು ಇದೆ, ಎಷ್ಟು ಬೇಡವೋ 5 ಜನಕ್ಕೆ ಹಂಚುವಷ್ಟಿದೆ. ಹಾಗಾಗಿ ನಿಮಗೆ 6-7 ಸರಿ ನಿಮ್ಗೆ ಲೂಸ್ ಮೋಷನ್ ಆದ್ರೂ ಸುಸ್ತು ಆಗೋದಿಲ್ಲ, ತಲೆ ತಿರುಗು ಬರೋದಿಲ್ಲ. ಅದನ್ನ ನಾನು ತಲೆ ತಿರುಗಿ ಹೋಗ್ಬಿಡ್ತೀನೋ, ಬಿದೋಗ್ಬಿಡ್ತೀನೋ ಅನ್ನುವಂಥ ಟೆನ್ಷನ್ ಮಾಡಿಕೊಂಡ್ರೆ ಆವಾಗ ಆಗ್ತದೆ. ಅದಕ್ಕೆ ಟೆನ್ಷನ್ ಮಾಡ್ಕೋಬಾರ್ದು, ಏನೂ ಆಗೋದಿಲ್ಲ. ಆಯ್ತಾ? ಸೊ ಲೂಸ್ ಮೋಷನ್ ಆಯ್ತಾ, 1 ಸರಿ ಆದಾಗ ಏನೋ ಮಾಡ್ಕೋಬೇಡಿ, 2ನೇ ಸರಿ ಆದಾಗ ಏನೋ ಮಾಡಬೇಡಿ, 3ನೇ ಸರಿ ಲೂಸ್ ಮೋಷನ್ ಆದಾಗ ಈ ಥರ 1 ಲೋಟ ಬಿಸಿನೀರು ಕುಡಿದ್ರಿ. ಸಪೋಸ್ 4ನೇ ಸರಿ ಆದರೆ ಆದಮೇಲೆ ಇನ್ನೊಂದು ಲೋಟ ಬಿಸಿನೀರು ಕುಡಿದ್ರಿ. 4 ಸರಿಗೆ ಅಷ್ಟೇ ನಿಮ್ಗೆ ಆಗೋದು ಅಂತ ನನ್ನ ಅನುಭವ, ನನ್ನ ಎಕ್ಸ್ಪೀರಿಯನ್ಸ್. ಅದಕ್ಕಿಂತ ಜಾಸ್ತಿ ಆಗೋದಿಲ್ಲ. ಇದಾದ್ಮೇಲೆ ಇನ್ನೊಂದು 3 ದಿನ ಬಿಟ್ಕೊಂಡು ಇವತ್ತು ಎಷ್ಟು ಸರಿ ಆಯಿತು, ಹೇಗಾಯಿತು ಅದನ್ನು ನೋಡಿಕೊಂಡು ಸೆಕೆಂಡ್ ಡೋಸನ್ನು ಜಾಸ್ತಿ ಮಾಡ್ಕೋಬೇಕಾ, ಅಷ್ಟೇ ಕೊಡಬೇಕಾ, ಕಡಿಮೆ ಮಾಡಬೇಕಾ ನೋಡ್ಕೊಂಡು ಇದನ್ನು 3 ಡೇಸ್ ಬಿಟ್ಕೊಂಡು ಕೊಡ್ತೀನಿ ಅದನ್ನು. ಆಯಿತಾ? ಸೊ ಇದು ನಿಮ್ಗೆ ಇವಾಗಲೇ ಮೆಡಿಸಿನ್ಸ್ ಇವಾಗಲೇ ತಗೊಳ್ಳೋಂಗಿಲ್ಲ. ಮತ್ತೆ ಇನ್ನು 3 ದಿವಸ ಬಿಟ್ಟು ಮತ್ತೆ ಇನ್ನೊಂದ್ಸರಿ ಎನಿಮಾ ಕೊಟ್ಟು ಪೂರ್ತಿ ನಿಮ್ಮ ಹೊಟ್ಟೆ ಅಂದರೆ ನಿಮ್ಮ ಜಠರ, ಕರಡು ಎಲ್ಲ ಕ್ಲೀನ್ ಆದಮೇಲೆ ಮೆಡಿಸಿನ್ಸ್ ತಗೊಂಡ್ರೆ ಸೊ ಚೆನ್ನಾಗಿ ಕೆಲಸ ಮಾಡ್ತೀನಿ. ಹೊಟ್ಟೆ ಒಳಗಡೆನೆ ಅಷ್ಟು ಕೊಳಕು, ಗಿಳಕು, ಗಲೀಜು, ಡಿಟಾಕ್ಸು ಅದೆಲ್ಲ ವಿಷ ಎಲ್ಲ ಇಟ್ಕೊಂಡು ಮೆಡಿಸಿನ್ಸ್ ತಗೊಂಡ್ರೆ ಅಷ್ಟೊಂದು ಕ್ಲೀನಾಗಿ ಕೆಲಸ ಮಾಡೋದು. ಓಕೆನಾ? 2ನೇ ಮೆಡಿಸಿನ್ಸು ಡೈಲಿ ನೀವು ಬೆಳಗ್ಗೆ ಎದ್ದ ತಕ್ಷಣ. ಸೊ ನೋಡಿ, ಇದರಲ್ಲಿ 32 ಇಂಗ್ರೀಡಿಯೆಂಟ್ಸ್ ಇದೆ, 32 ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ. ಬೆಳಗ್ಗೆ 1 ಸ್ಪೂನು ಇಲ್ಲಿ ಬರ್ದಿದೆ ನೋಡಿ, ಇಲ್ಲಿ 1 ಲೋಟ ಬಿಸಿನೀರಿನಲ್ಲಿ, ಬಿಸಿ ನೀರು ನೋಡಿ, ಈ ಥರ ದೊಡ್ಡ ಲೋಟದಲ್ಲಿ 1 ಲೋಟ ಬಿಸಿನೀರು ತಗೊಳ್ಳಿ. ಆಯ್ತಾ? ಒಂದು ಲೋಟದಲ್ಲಿ ಮಿಕ್ಸ್ ಮಾಡೋಕ್ಕಾಗಲ್ಲ ಅಂದರೆ ಇದು ಲೋಟದಲ್ಲಿ ಬಿಸಿನೀರ ಒಂದು ಪಾತ್ರೆಗೆ ಹಾಕ್ಕೊಂಡು ಈ ಒಂದು ಟೀ ಸ್ಪೂನನ್ನ ಅದರೊಳಗೆ ಪೌಡರ್ ಹಾಕೊಂಡು, ಆಯ್ತಾ, 1 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಒಂದು ಪ್ಲೇಟ್ ಹಾಕಿ ಮುಚ್ಚಿಟ್ಬಿಟ್ಟು ಸೊ ಅದು ಒಳ್ಳೆ ನಿಮಗೆ ಪಾಯಸದ ಥರ ಹಾಕ್ತದೆ. ಅದಕ್ಕೆ ಸಾಲ್ಟ್ ಗಿಟ್ಟೆಲ್ಲ ಹಾಕೋಬೇಡಿ, ಸಾಲ್ಟ್ ಏನೋ ಹಾಕೋಬೇಡಿ. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಮತ್ತೆ ಇನ್ನೊಂದ್ಸರಿ ಸ್ಪೂನ್ ತಗೊಂಡು ಎತ್ಕೊಂಡು ಕುಡ್ಕೊಳ್ಳಿ. ಬೆಳಗ್ಗೆ ಸಾಯಂಕಾಲ 2 ಟೈಮು ಖಾಲಿ ಹೊಟ್ಟೆನಲ್ಲಿ. ಓಕೆನಾ?
ಇದರಲ್ಲಿ ನಿಮಗೆ ಈ ಪೌಡರ್ನ ಸ್ವಲ್ಪ ಇನ್ನೊಂದು ಸ್ಪೂನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಮೇಲ್ಗಡೆ ಇದನ್ನ ಒಳಗಡೆ ತುಂಬಾ ಮೆಡಿಸಿನ್ಸ್ ಇದೆ, ಒಂದು ಸ್ಪೂನ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಇದು ಒಂದು ತಿಂಗಳಿಗೆ ಆಗ್ತದೆ. ಬೆಳಗ್ಗೆ ಸಾಯಂಕಾಲ ಒಂದು ಸ್ಪೂನ್. ಇವಾಗ ಏನು ತಗೊಳಂಗಿಲ್ಲ, ಇದು ಸಾಯಂಕಾಲ ತಗೊಳ್ಳಿ. ತಗೊಂಡು ಖಾಲಿ ಹೊಟ್ಟೆನ ತಗೋಬೇಕು. ಸಾಯಂಕಾಲ ನಿಮ್ಗೆ ಲೂಸ್ ಮೋಷನ್ ಸ್ಟಾಪ್ ಆದ್ಮೇಲೆ ಸಾಯಂಕಾಲ ಖಾಲಿ ಹೊಟ್ಟೆನ ತಗೊಳ್ಳಿ. ನಿಮ್ಗೆ ಇವಾಗ ಲೂಸ್ ಮೋಷನ್ ಸ್ಟಾಪ್ ಆಯ್ತದಲ್ಲ, ಒಂದು 4 ಸಲ 5 ಸಲ ಆಯ್ತದ, ಮತ್ತೆ ಸ್ಟಾಪ್ ಆಗೋಗ್ತದೆ. ಸ್ಟಾಪ್ ಆದ್ಮೇಲೆ ನೀವು ಆರಾಮಾಗಿ ನಾನು ಇದ್ದೀನಿ, ನನಗೇನು ಊಟದ ಅವಶ್ಯಕತೆ ಇಲ್ಲ ಅಂದ್ರೆ ಏನ್ ಬೇಕಿಲ್ಲ. ಇದರಲ್ಲೇ ನಿಮ್ಗೆ ಎನರ್ಜಿನೂ ಇದೆ. ಇದು ನಿಮ್ಗೆ BP-ಗೆ, ಶುಗರ್ಗೆ, ಕೊಲೆಸ್ಟ್ರಾಲ್ಗೆ, ಆಯ್ತಾ. ಸೊ ಮತ್ತೆ ಮಂಡಿ ನೋವುಗಳಿಗೆ, ಮೂಳೆ ಸ್ಟ್ರಾಂಗ್ ಆಗೋದಕ್ಕೆ, ಸೊ ಮತ್ತೆ ಡೈಜೆಷನ್ ಚೆನ್ನಾಗಾಗೋದಕ್ಕೆ, ಜೀರ್ಣಕ್ರಿಯೆ ಚೆನ್ನಾಗಾಗೋದಕ್ಕೆ ಇದಿಷ್ಟಕ್ಕೂ ಮೆಡಿಸಿನ್ಸ್ ಇದೆ. ಇದಿಟ್ಕೊಳ್ಳಿ. ನನಗೆ ಮುಗಿದ್ಮೇಲೆ ನಿಮ್ಗೆ 2ನೇ ತಿಂಗಳು ಮೆಡಿಸಿನ್ಸ್ ಕೊಡೋದಕ್ಕೆ ನನಗೆ ಡಬ್ಬನ ವಾಪಸ್ ಕೊಡ್ಬೇಕು ನೀವು. ಈಗ 1 ತಿಂಗಳದ್ದು. ಹೌದು, 1 ತಿಂಗಳು. ಓಕೆನಾ? ಸ್ಪೂನ್ ಅಂದ್ರೆ ಯಾವ ತರ ಇರ್ತೈತೆ ತೋರಿಸ್ತೀನಿ. ಇನ್ನು 2ನೇ ಮೆಡಿಸಿನ್ಸು ನೋಡಿದ್ದು ನಂಬರ್ 2 ಅಂತ ಬರೆದಿರ್ತೀನಿ. ಅದಾದ ಒಂದು 1/4 ಗಂಟೆಗೆ ಇದು 2ನೇ ಮೆಡಿಸಿನ್ಸು. ಇದು ಖಾಲಿ ಹೊಟ್ಟೆನಲ್ಲಿ. ಇದು ಅಷ್ಟೇ, ಬೆಳಗ್ಗೆ 1 ಟೀ ಸ್ಪೂನು, ಸಾಯಂಕಾಲ 1 ಟೀ ಸ್ಪೂನ್. ಆಯ್ತಾ? 1 ಲೋಟ ತಗೊಂಡ ಅರ್ಧ ಗಂಟೆ ಮೇಲೆ, ಅರ್ಧ ಗಂಟೆ ಮೇಲೆ. ಸೊ ಅದು ನಿಮ್ಗೆ ಎನರ್ಜಿ. ನೀವು ಬೆಳಗ್ಗೆ ತಿಂಡಿಯೇ ಬೇಕಾಗಿಲ್ಲ. ಬೆಳಗ್ಗೆ ನೀವು ತಿಂಡಿ ತಿಂದಿದ್ರು ಅದು ನಿಮ್ಗೆ ಎನರ್ಜಿ ಕೊಡ್ತದೆ. ಶುಗರ್ ಕಡಿಮೆ ಮಾಡ್ತದೆ, BP ಕಡಿಮೆ ಮಾಡ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ, ಒಬೆಸಿಟಿ ಕಡಿಮೆ ಮಾಡ್ತದೆ, ಮೂಳೆಗಳು ಗಟ್ಟಿ ಆಗ್ತದೆ. ಇದು ಅದಾದ್ಮೇಲೆ ಇದು 2ನೇದು. 1 ಲೋಟ ಬಿಸಿನೀರಿಗೆ ಇದನ್ನ ಮಿಕ್ಸ್ ಮಾಡಿ, 1 ಲೋಟ ಬಿಸಿನೀರಿಗೆ ಅಂದ್ರೆ 1 ಲೋಟ ಒಂದು ಪಾತ್ರೆಗೆ 1 ಲೋಟ ನೀರು ಹಾಕೊಳ್ಳಿ. ನೀರು ಕುದಿಲಿ. ಕುದ್ದಾದ್ಮೇಲೆ ಇದನ್ನ 1 ಸ್ಪೂನ್ ತಗೊಂಡು ಅದಕ್ಕೆ ಹಾಕಿ ಪಾತ್ರೆಗೆ ಹಾಕ್ಬಿಟ್ಟು 1 ನಿಮಿಷ ಕುದಿಲಿ. ಮೇಲ್ಗಡೆ ಪ್ಲೇಟ್ ಮುಚ್ಚಿ 1 ನಿಮಿಷ ಕುದಿಲಿ. ಇದು ಕುದಿಲಿ 1 ನಿಮಿಷ, 1 ಮಿನಿಟ್ ಅಂತ ಹಾಕಿದ್ದೀನಿ. ಕುದಿಸ್ಬಿಟ್ಟು ಕರೆಕ್ಟಾಗಿ 1 ನಿಮಿಷ ಸಾಕಷ್ಟೇ. ಕುದ್ದ ಮೇಲೆ ಆಫ್ ಮಾಡ್ಬಿಡಿ. ಆಫ್ ಮಾಡ್ಬಿಟ್ಟು ಪ್ಲೇಟ್ ತೆಗೆದ್ಬಿಡಿ. ಸ್ವಲ್ಪ ಹಾರ್ಲಿ ಅದು ಚೆನ್ನಾಗಿ ಆದಿ ಬೆಚ್ಚಗಿರ್ತದಲ್ಲ, ಆವಾಗ ಇದಕ್ಕೆ ಅರ್ಧ ಓಲ್ಡ್ ನಿಂಬೆಹಣ್ಣು ಹಿಂಡ್ಕೋಬೇಕು. ನಿಂಬೆಹಣ್ಣು ಹಿಂಡ್ಕೊಂಡು ಈಗ ಮೇಲೆ ಕೆಳಗಡೆ ಮಾಡಿಬಿಟ್ಟು ಇದನ್ನು ಕುಡಿದು ಬಿಡಿ. ಇದು 2ನೇ ಮೆಡಿಸಿನ್ಸ್. ಆಯ್ತಾ? ಮತ್ತೆ ಅವ್ರ ಜೊತೆ ಸೇರ್ಕೊಂಡು ಇದು ಕಹಿ ಇದೆ, ಇದು ಒಗರಿದೆ, ಇದು ಹುಳಿ ಇದೆ, ಇದೇನು ಕಥೆಗಳು ಹೇಳಬಾರ್ದು. ಇದು ನಿಮ್ಗೆ ಹಾರ್ಟ್ ಅಟ್ಯಾಕ್ ಆಗುದಿಲ್ಲ, ಕಾರ್ಡಿಯಾಕ್ ಅರೆಸ್ಟ್ ಆಗುದಿಲ್ಲ, ಪ್ಯಾರಾಲಿಸಿಸ್ ಲಕ್ವ ಹೊಡಿದಿಲ್ಲ, ನರಗಳ ಸಮಸ್ಯೆ ಬರುದಿಲ್ಲ, ಮೂಳೆ ಸ್ಟ್ರಾಂಗ್ ಆಗ್ತದೆ, ಒಬೆಸಿಟಿ ಕಡಿಮೆ ಆಗ್ತದೆ, ತೂಕ ಕಡಿಮೆ ಆಗ್ತದೆ, ಫ್ಯಾಟಿ ಲಿವರ್ ಕಡಿಮೆ ಆಗ್ತದೆ, ಚೆನ್ನಾಗಿ ಜೀರ್ಣಕ್ರಿಯೆ ಚೆನ್ನಾಗಿ ಆಗ್ತದೆ. ಆಯ್ತಾ? ಇದು ಅಲ್ಟಿಮೇಟ್ ಮೆಡಿಸಿನ್ಸ್. ನಿಮ್ಗೆ ಹಾರ್ಟ್ ಅಲ್ಲಿ ಬ್ಲಾಕೇಜಸ್ ಇದೆ ಅಂದ್ರೂ ಕೂಡ ಹಾರ್ಟ್ ಬ್ಲಾಕೇಜಸ್ ನ ರಿಮೂವ್ ಮಾಡ್ಬಿಡ್ತದೆ. ನಿಮ್ಗೆ ಯಾರಾದ್ರೂ ಡಾಕ್ಟರ್ ECG ಮಾಡಿ ಅಥವಾ ಆಂಜಿಯೋಗ್ರಾಮ್ ಮಾಡಿ ನಿಮ್ಗೆ ಹಾರ್ಟ್ ಅಲ್ಲಿ ಬ್ಲಾಕ್ ಇದೆ 1 ಹೆಣ್ಣು, ಈ ಪೌಡರ್ನ, ಈ ಮೆಡಿಸಿನ್ಸ್ ತಗೊಂಡ್ರೆ ನೀವು 1 ತಿಂಗಳು ತಗೊಂಡ್ಬಿಟ್ರೆ ಆಮೇಲೆ ಹೋಗಿ ನೀವು ECG ಮಾಡಿಸಿ, ಆಂಜಿಯೋಗ್ರಾಮ್ ಮಾಡಿಸಿ, ನೀವು ಜಯದೇವ ಹಾಸ್ಪಿಟಲ್ ಹೋಗಿ ಮಾಡಿಸಿದ್ರು ನಿಮ್ಗೆ ಏನು ಬ್ಲಾಕೇಜಸ್ ಇರ್ತದೆ ಅದಷ್ಟು ಕೂಡ ಕ್ಲಿಯರ್ ಆಗ್ಬಿಡುತ್ತೆ. ಅಷ್ಟು ಅಲ್ಟಿಮೇಟ್ ಮೆಡಿಸಿನ್ಸ್ ಇದೆ. ನೋಡಿ, ಅಲ್ಲೊಬ್ಬರು ಮಾಡಿಟ್ಟಿದ್ದೀನಿ ನೋಡಿ, ಅಲ್ಲ ಅದರಲ್ಲಿ. ಇದು 2ನೇ ಮೆಡಿಸಿನ್ಸ್. ಇದಾದ್ಮೇಲೆ ನಿಮಗೆ 3ನೇದು ಇದು ಇದಕ್ಕೂ ಊಟಕ್ಕಿಂತ ಮುಂಚಿತವಾಗೇನೆ ಬಿಫೋರ್ ಫುಡ್ ಅಂತ ಬರ್ತೀನಿ ನೋಡಿ. BF ಅಂದ್ರೆ ಬಿಫೋರ್ ಫುಡ್ ಅಂತ. ಇನ್ನೊಂದು ಟ್ಯಾಬ್ಲೆಟ್ ಕೊಡಬೇಕು. ಅದು ಬಂದಿಲ್ಲ, ಇವತ್ತು ಸಂಡೇ, ಅದನ್ನು ತರಿಸ್ಕೊಡ್ತೀನಿ. ಅದು ಬೆಳಗ್ಗೆ 1 ಸಾಯಂಕಾಲ 1 ತಗೊಳ್ಳಿ. ಅದು ಹಿಂಗೆ ಬರ್ಕೊಡ್ತೀನಿ. ಬರ್ಕೊಡ್ತೀನಿ ಅದನ್ನು. ಆಯ್ತಾ? ಅದು 60 ಟ್ಯಾಬ್ಲೆಟ್ ಬರ್ತದೆ. ಸೊ ಬೆಳಗ್ಗೆ 1 ಸಾಯಂಕಾಲ 1, ಬೆಳಗ್ಗೆ 1 ಸಾಯಂಕಾಲ 1. ನಾನು ಎಲ್ಲಾನ ಹೋದ್ರೆ ನಮ್ಮ ಮನೇಲಿ ಮಾಡಿದ್ದು ಹಾಕೊಂಡು ತಗೊಂಡು ಹೋಗೋದು ಕ್ಯಾರಿಯರ್. ನೀವು ಯಾರು ಜನಕ್ಕೆ ಮುಲಾಜ್ ಮಾಡ್ಕೋಬೇಡಿ. ನಿಮ್ಮ ಆರೋಗ್ಯ ಬೇಡ. ನನ್ಗೆ ನೀವು ಹೆಂಗ್ ಹೇಳ್ತೀರೋ ನಾನು ಫಾಲೋ ಮಾಡಬೇಕು. ನಾನು ಹಂಗ್ ಮಾಡ್ತೀನಿ. ಏನ್ ಮಾಡಿ ಸಾಯಂಕಾಲ 1 ಅವರ್ ಹುಡುಗನ್ಗೆ ಬಿಡುವಾಗ 6-7 ಗಂಟೆ ಬಂದು. ಸೊ ನಿಮ್ಗೆ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ. ದುಡ್ಡು ಕೊಡಕ್ಕಾಗಲ್ಲ. ಸಾಕು ವಾಕ್ ಮಾಡ್ತೀನಲ್ಲ. ಇದ್ರ ಮೇಲೆ ನಿಮ್ಮ ಮನೆ ಬರ. ನಾನು ನೆನ್ನೆ ಹೇಳಿದ್ದೀನಿ, ನಾನು ಬಂದ ಹುಡುಗರಿಗೆ ಕೊಡುವಾಗ ಫ್ರೀ ಆಗಿ ಬಂದು ಹೇಳಿಸ್ಕೊಡ್ತೀನಿ. ಸೋಂಬೇರಿತನ ಮಾಡಿದ್ರೆ ನಾನು ಏನು ಮಾಡಕ್ ಆಗುದಿಲ್ಲ. ಇಲ್ಲ, ಬರ್ತೀನಿ. ಆಯ್ತಾ? ಸೊ ಇನ್ನೇನಾದ್ರೂ ಡೌಟ್ಸ್ ಇದೆಯಾ? ಕೈದು ಕೊಡ್ತೀನಿ. ಕೈದು ಕೊಡ್ತೀನಿ. ಸೊ ಇದನ್ನ ಆಯಿಲ್ ಇದರ ಹಾಕೊಂಡು ಪೂರ್ತಿ ಎಲ್ಲೆಲ್ಲಾಗಿದೆ ಅಲ್ಲಿಗೆ ಎಲ್ಲಿ ಇಲ್ಲ ಸರ್, ಇಲ್ಲೊಂದೇ. ಈಗ ಚೆನ್ನಾಗಿ ಹಾಕಿ ಚೆನ್ನಾಗಿ ಹಾಕಿ ಅದು ಆಸಿಡ್ ಅಲ್ಲಿ ಸುಟ್ಕೊಂಡ್ರು. ಗೊತ್ತು ಸರ್, ಇದು ಆಸಿಡ್ ಅಲ್ಲಿ ಸುಟ್ಕೊಂಡಿರೋದಕ್ಕೂ ಆಗ್ತದೆ, ನಿಮ್ಗೆ ಎಲ್ಲಾ ಚರ್ಮದ ಕಾಯಿಲೆಗಳಿಗೂ ಕೂಡ ಬರ್ತದೆ.
ಅಲರ್ಜಿ, ಸೋರೆಸಿಸು, ಎಕ್ಸಿಮಾ, ಗಜಕರ್ಣ ಎಲ್ಲದಕ್ಕೂ ಬರ್ತದೆ. ಹೀಗೆ ಸಿಗುತ್ತೆ ಸರ್ ಅದು. ಅಂದ್ರೆ ನಮ್ಮ ಮಕ್ಕಳಿಗೆ ಏನಾದ್ರೆ ಬೆಳಗ್ಗಿಂದ ಸಾಯಂಕಾಲ ಕಾಲೇಜ್ ಹೋಗ್ತಾರಲ್ಲ, ಹಾ. ಪ್ಯಾಂಟ್ ಹಾಕೊಂಡು ಹೋಗ್ತಾರಲ್ಲ, ಹಾ. ಈ ಹಾ. ಹಾ. ಇನ್ಫೆಕ್ಷನ್ ಆಗ್ಬಿಡಿದೆ ಸರ್, ಎಷ್ಟು ದಿನದಿಂದ ಆಗ್ಬಿಡಿದೆ ಅಂದ್ರೆ ಅದು ಹಿಂಸೆ ಅದು ನಮ್ಗೆ. ಗಜಕರ್ಣ, ಸೋರೆಸಿಸು, ಎಕ್ಸಿಮಾ, ಅಲರ್ಜಿ ಮತ್ತೆ ಯಾವುದೇ ಸ್ಕಿನ್ ಡಿಸೀಸ್ ಇದ್ರೂ ಈ ಆಯಿಲ್ ಅಲ್ಟಿಮೇಟ್ ಆಯಿಲ್. ಹೆಂಗೆ ಸರ್ ಅದನ್ನ ಹಚ್ಕೊಂಡದು ಏನು ಮಾಡೋದಿಲ್ಲ, ಹೋಗ್ಬೋದು ಹೋಗ್ಬೋದು. ಅಂದ್ರೆ ನಮ್ಮ ಮನೆಯಲ್ಲಿ ಈ ವಿಟಮಿನ್ ಎಲ್ಲ ಕಮ್ಮಿ ಆಗ್ಬಿಟ್ಟು ತುಂಬಾ ಕಡಿಮೆ ಇದೆ ಅಂತ ಗೊತ್ತು ನಿಮಗೆ? ಅದು ಡಾಕ್ಟರ್ ಹೇಳಿದ್ದು. ರಿಪೋರ್ಟ್ ಇದೆಯಾ? ಯಾವ ವಿಟಮಿನ್ ಕಡಿಮೆ ಆಗಿದೆ? ವಿಟಮಿನ್ ಎ ಕಡಿಮೆ ಆಗಿದೆಯಾ? ವಿಟಮಿನ್ ಬಿ ಕಡಿಮೆ? ಸ್ಕಿನ್ ಡಿಸೀಸ್ ಅಂದ್ರೆ ವೈಟ್ ಪ್ಯಾಚ್ ಬರುತ್ತಲ್ಲ, ವೈಟ್ ಪ್ಯಾಚಸ್, ವಿಟಿಲಿಗೋ. ವಿಟಿಲಿಗೋ ಅದು ಅಲ್ಲ ಅಂತ ಹೇಳ್ತಿದ್ದಾರೆ ಸರ್. ಅದು ಬರೀ ಕಾಲ ಹತ್ರ ಅಷ್ಟೇ. ಬನ್ನಿ ನೋಡೋಣ. ಕಾಲ ಹತ್ರ ಅಷ್ಟೇನೆ. ನಾವು ಸ್ಕಿನ್ ಸ್ಪೆಷಲಿಸ್ಟ್ ಕೂಡ ಹೌದು. ನೀವು ಒಂದ್ಸಲ ಅವ್ರನ್ನ ಕರ್ಕೊಂಡು ಬಂದ್ರೆ ಕರ್ಕೊಂಬರ್ತೀನಿ. ಆ ಪ್ರಾಬ್ಲಮ್ ಏನು ಅಂತ ಸರಿ ನೋಡ್ಬಿಟ್ಟು ಸರ್. ಟ್ರೀಟ್ಮೆಂಟ್ ಮಾಡಿ. ಆಯ್ತು. ನೀನು ತೋರಿಸ್ಕೊಂಡ್ಬರ್ತೀನಿ, ಚೆನ್ನಾಗಿ ನೋಡ್ತಾರೆ. ಇಲ್ಲ ಅದು ಸೊ ಇದನ್ನ ಬೆಳಗ್ಗೆ ಒಂದ್ಸಾರಿ, ಮಧ್ಯಾಹ್ನ ಒಂದ್ಸಾರಿ, ಸಾಯಂಕಾಲ ಒಂದ್ಸಾರಿ ಸೊ ಹಚ್ಕೊಳ್ಳಿ. ಬೆಳಿಗ್ಗೆ ಒಂದ್ಸತಿ, ಮಧ್ಯಾಹ್ನ ಒಂದ್ಸರಿ, ಸಾಯಂಕಾಲ ಒಂದ್ಸರಿ ಬೆಳಿಗ್ಗೆ ಅಂದ್ರೆ ಸ್ನಾನ ಮಾಡಿದ ತಕ್ಷಣ ಹಚ್ಕೊಂಡು ಹಚ್ಕೊಳ್ಳಿ. ಆಮೇಲೆ ನಾನು ಪಾತ್ರೆ ತೊಳಿತೀನಲ್ಲ, ಪಾತ್ರೆ ತೊಳೆದ ಆದ್ಮೇಲೆ ಹಚ್ಕೊಳ್ಳಿ. ಓಕೆನಾ? ಕೆಲಸ ಎಲ್ಲ ಆದ್ಮೇಲೆ ಹಚ್ಕೊಳ್ಳಿ. ಸಾಯಂಕಾಲ ಮಲ್ಕೊಳ್ಳುವಾಗ 800 ಕೊಡ್ತೀನಿ. ಮಲ್ಕೊಳ್ಳುವಾಗ ಹಚ್ಕೊಳ್ಳಿ. ಸಾಯಂಕಾಲ ಬಂದಾಗ ಕೊಡ್ತೀನಿ. ಸಾಯಂಕಾಲ ಬರೋದ್ರೆ ಇವತ್ತು ಸಂಡೇ ನಾನು ನಾನು ದುಡ್ಡು ತಂದಿದ್ದೆ ಸ್ವಲ್ಪ 800 ರೂಪಾಯಿ. ಅವ್ರ ನಂಬಲ್ಲ, ಸಾರು ಸಾಮಾನ್ಯ ನಂಬಲ್ಲ, ಕೊಡ್ತೀನಿ ಅಂದ್ಬಿಟ್ಟು ನಂಬಲ್ಲ. ಕೊಡ್ತೀನಿ ಮನೆಯಲ್ಲಿ.